ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಮಾರ್ಗದರ್ಶಿ ಯೂಟ್ಯೂಬ್ ಚಾನೆಲ್ ಕಲಬುರ್ಗಿ. ಇವತ್ತಿನ ಒಂದು ಪ್ರಮುಖವಾದ ವಿಷಯ ಯಾವುದಂದ್ರೆ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ಭಾರತದ ಸರೋವರಗಳು ಅಂದ್ರೆ ಲೇಕ್ಸ್ ಆಫ್ ಇಂಡಿಯಾ. ಅಂದ್ರೆ ಈಗ ಮುಂದೆ ಬರುವ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ನ ಎಲ್ಲಾ ಒಂದು ಪರೀಕ್ಷೆಗಳಿಗೆ ಅತ್ಯಂತ ಬಹುಮುಖ್ಯವಾದ ಟಾಪಿಕ್ ಒಂದು ಜಿಯೋಗ್ರಫಿಗೆ ಸಂಬಂಧಪಟ್ಟ ಸರೋವರಗಳ ಮೇಲೆ ಅತ್ಯಂತ ಏನಪ್ಪಾ ಅಂದ್ರೆ ಪ್ರಮುಖವಾದ ಕ್ವಶನ್ಸ್ಗಳು ರಿಪಿಟೇಷನ್ ಆಗಿರ್ತವೆ. ಇವತ್ತಿನ ವಿಷಯ ಯಾವುದಂದ್ರೆ ಭಾರತದ ಸರೋವರಗಳು ಅಂದ್ರೆ ಸರೋವರಗಳ ರಚನೆ ಯಾವುದಾಗಿತ್ತು ಅಂದ್ರೆ ನಾವು ಸರೋವರಗಳ ಕುರಿತು ಅಧ್ಯಯನ ಮಾಡೋಕೆ ಏನಂತ ಕರೀತಾರೆ. ಪ್ರಪಂಚದಲ್ಲಿ ಅತ್ಯಂತ ಸಿಹಿ ನೀರಿನ ಸರೋವರ ಯಾವುದು, ಪ್ರಪಂಚದ ಉಪ್ಪು ನೀರಿನ ಸರೋವರ ಯಾವುದು, ಆಮೇಲೆ ಪ್ರಪಂಚ ಅತ್ಯಂತ ದೊಡ್ಡದಾದ ಸರೋವರ. ಅದೇ ತರ ಭಾರತಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಭಾರತದಲ್ಲಿ ಸಿಹಿ ನೀರಿನ ಸರೋವರ, ಲಗೂನ್ ಸರೋವರ, ದೊಡ್ಡದಾದ ಸರೋವರ, ಸಿಹಿ ನೀರಿನ ಸರೋವರ ಬೆಲೆ ಕ್ವಶನ್ ಆಗಿರ್ತವೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ. ಇವತ್ತಿನ ಟಾಪಿಕ್ ನೋಡಿ ಲೇಕ್ಸ್ ಆಫ್ ಇಂಡಿಯಾ. ಫಸ್ಟ್ ಸರೋವರ ಅಂದ್ರೆ ಏನು, ಸರೋವರಗಳ ರಚನೆ ಯಾವ ತರ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಸರೋವರಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಗೊತ್ತಿರಬೇಕು. ನೋಡಿ ಬನ್ನಿ ನೋಡೋಣ. ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಕ್ವಶನ್ ಆಗಿದೆ ನೋಡಿ. ಭಾರತದಲ್ಲಿ ನೋಡ್ರಿ ಸರೋವರಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನೋಡಿ, ಸರೋವರಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರವನ್ನು ನಾವು ಲಿಮ್ನೋಲಾಜಿ ಲಿಮ್ನೋಲಾಜಿ ಎಂದು ಕರೆಯುತ್ತಾರೆ. ಕ್ವಶನ್ ಒನ್ ಲೈನರ್ ನೋಡ್ರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗ್ರೂಪ್ಸ್ ಗೆ ಕ್ವಶನ್ ಆಗಿರುತ್ತೆ. ಸರೋವರಗಳ ಕುರಿತು ಅಧ್ಯಯನ ಮಾಡುವ ಒಂದು ವಿಷಯಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಲಿಮ್ನೋಲಾಜಿ ಅಂತ ಕರಿತೀವಿ. ನೆಕ್ಸ್ಟ್ ಸರ್, ಈ ಒಂದು ಸರೋವರ ಅಂದ್ರೆ ಆ ಸರೋವರ ಅಂದ್ರೆ ಏನೇನು ಒಳಪಟ್ಟಿರುತ್ತೆ ಗ್ರೂಪ್ ಸಿ ಅಥವಾ KS ಕೇಳಿಬಿಡ್ತಾರೆ. ಸರೋವರ ಅಂದ್ರೆ ಏನೇನಂತ ನೋಡಿ, ಓಷಿಯನೋಗ್ರಾಫಿ ನೋಡ್ರಿ, ಸಾಗರದ ಜೀವ ವ್ಯವಸ್ಥೆ, ಸಮುದ್ರದ ಅಲೆಗಳು ಇತ್ಯಾದಿ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅಂದ್ರೆ ಸರೋವರ ಅಂದ್ರೆ ಏನಪ್ಪಾ ಅಂದ್ರೆ ಸಾಗರಕ್ಕಿಂತ ಸ್ವಲ್ಪ ನೋಡ್ರಿ ನೋಡಿ ಅತ್ಯಂತ ನೀರಿನ ಅಂಶದಲ್ಲಿ ನಾವು ನೀರಿಗೆ ಸಂಬಂಧಪಟ್ಟ ನೋಡ್ರಿ ಅತ್ಯಂತ ಬಹುಮುಖ್ಯವಾದ ನೀರು ಯಾವ್ದಪ್ಪ ಅಂದ್ರೆ ಸಾಗರಗಳಲ್ಲಿ. ಸಾಗರಕ್ಕಿಂತ ಕಡಿಮೆ ಯಾವುದು ನದಿ, ನದಿಕ್ಕಿಂತ ಕಡಿಮೆ ಯಾವುದು ಸರೋವರ. ಆ ಒಂದು ಸರೋವರ ಮತ್ತು ನದಿಗಳೇನಪ್ಪಾ ಅಂದ್ರೆ ಒಂದು ಸಾಗರದ ಒಂದು ಅಧ್ಯಾಯ ಅಂದ್ರೆ ಅದರ ಒಂದು ಭಾಗ ಆಗಿರುತ್ತೆ. ಅದರಲ್ಲಿ ಒಂದು ಸರೋವರವನ್ನು ಕೂಡ ಒಂದು ಸಪರೇಟ್ ಆಗಿ ಟಾಪಿಕ್ ತಗೊಂಡು ಬಂದಿದ್ದೀನಿ ನೋಡಿ. ಇದನ್ನು ಕೂಡ ಏನಪ್ಪಾ ಅಂದ್ರೆ ಒಂದು ಸರೋವರಕ್ಕೆ ಸಂಬಂಧಪಟ್ಟ ಒಂದು ಏನಪ್ಪಾ ಅಂದ್ರೆ ವ್ಯವಸ್ಥೆ ಆಗಿರುತ್ತೆ. ಅದರಲ್ಲಿ ಸಾಗರದಲ್ಲಿ ಜೀವ ವ್ಯವಸ್ಥೆ ಆಗಿರ್ತೀವಿ ನೋಡ್ರಿ, ಈ ಜಲಚರ ಪ್ರಾಣಿಗಳ ಬಗ್ಗೆ ಇರಬಹುದು, ಸಮುದ್ರದ ಅಲೆಗಳನ್ನು, ಈ ಎಲ್ಲಾ ವಿಷಯವನ್ನು ಒಳಗೊಂಡೋಕೆ ನಾವು ಏನಪ್ಪಾ ಅಂದ್ರೆ ಸರೋವರ ಅಂತ ಕರಿತೀವಿ. ಸರೋವರ ಅಂದ್ರೆ ನೋಡ್ರಿ ಏನಂತ ಕರೀತಾರೆ ಅಂದ್ರೆ ಸರೋವರಗಳ ಕುರಿತು ಅಧ್ಯಯನ ಮಾಡುವ ಒಂದು ಟಾಪಿಕ್ ಅಥವಾ ಒಂದು ವಿಷಯಕ್ಕೆ ಲಿಮ್ನೋಲಾಜಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಫಸ್ಟ್ ಯಾವ್ದಂದ್ರೆ ಭಾರತದ ಸರೋವರಗಳು. ನೋಡ್ರಿ ಯಾವುದೇ ಎಕ್ಸಾಮ್ ಆದ್ರೆ ಫಸ್ಟ್ ನೀವು ನಮ್ಮ ಇಂಡಿಯನ್ ಜಿಯೋಗ್ರಫಿ ಅಂದ್ರೆ ಭಾರತದ ಜಿಯೋಗ್ರಫಿಗೆ ಸಂಬಂಧಪಟ್ಟ ಸರೋವರಗಳ ಬಗ್ಗೆ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಮಾಡೋದು ಒಳ್ಳೆಯದು. ನೋಡಿ ಏನು ಸರ್, ಫಸ್ಟ್ ಕೇಳ್ತಾರೆ ಸರೋವರ ಅಂದ್ರೆ ಯಾವ ತರ ರಚನೆ ಆಗಿತ್ತು, ನಾವು ಯಾವ ತರ ಇರುವ ಪ್ರದೇಶ, ಕೆರೆ ಅಂದ್ರೆ ಏನು, ನದಿಗಳಂದ್ರೆ ಏನ್ರಿ, ಸಾಗರ, ಸರೋವರ, ಅದರಲ್ಲಿ ಸರೋವರ ಅಂದ್ರೆ ಯಾವ ತರ ರಚನೆ ಆಗಿರುತ್ತೆ, ಅದಕ್ಕೆ ಸರೋವರ ಅಂತ ಯಾವ ತರ ಕನ್ಸಿಡರ್ ಮಾಡ್ತಾರ ಅಂದ್ರೆ ನೋಡ್ರಿ, ಸುತ್ತಲೂ ಭೂಪ್ರದೇಶದಿಂದ ಆವೃತವಾದ ನೋಡ್ರಿ, ಸುತ್ತಲೂ ಭೂಪ್ರದೇಶದಿಂದ ಆವೃತವಾಗಿದ್ದು ಮಧ್ಯದಲ್ಲಿ ಹೆಚ್ಚಿನ ನೋಡ್ರಿ ನೋಡಿ, ಸುತ್ತಲೂ ಭೂಪ್ರದೇಶದಿಂದ ಆವೃತವಾಗಿದ್ದು ಮಧ್ಯದಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುವ ಮೂಲಗಳಿಗೆ ಏನಂತ ಕರಿತೀವಿ ನಾವು ಸರೋವರ ಅಂತ ಕರಿತೀವಿ. ನೋಡ್ರಿ ಫಾರ್ ಎಕ್ಸಾಂಪಲ್ ಭಾರತದ ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಆಮೇಲೆ ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಅಂತ ನೀವು ನೋಡಿದ್ರಿ. ಸರಿ, ನೀವು ಲಕ್ಷದ್ವೀಪ ಅಂತ ಒಂದು ಟಾಪಿಕ್ ಕೇಳಿರ್ಬೋದು ಜಿಯೋಗ್ರಫಿಯಲ್ಲಿ. ಸರಿ, ನೀವು ದ್ವೀಪನು ಅದೇ ತರ ಹೇಳ್ತಾ ಇದ್ರಿ, ಸರೋವರನು ಅದೇ ತರ. ದ್ವೀಪ ಅಂದ್ರೆ ಏನು, ಸುತ್ತಲೂ ಏನಪ್ಪಾ ಅಂದ್ರೆ ನೀರಿನ ಪ್ರದೇಶ ಹೊಂದಿದ್ದು ಮಧ್ಯದಲ್ಲಿ ಏನಿರುತ್ತೆ ಭೂ ಪ್ರದೇಶ ಆಗಿರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ದ್ವೀಪ ಅಂತ ಕರಿತೀವಿ. ಆದರೆ ಅದರ ಅಪೋಸಿಟ್ ಏನು ಸರೋವರ. ಇಷ್ಟ ತಿಳ್ಕೊಂಡ್ರೆ ದ್ವೀಪ ಮತ್ತು ಸರೋವರಕ್ಕೆ ಅಪೋಸಿಟ್ ಏನಿದ್ರೆ ಸುತ್ತಲೂ ನೀರಿನ ಪ್ರದೇಶ ಹೊಂದಿದ್ದು ಮಧ್ಯದಲ್ಲಿ ಭೂ ಪ್ರದೇಶ ಹೊಂದಿದ್ರೆ ಅದಕ್ಕೆ ನಾವು ದ್ವೀಪ ಅಂತ ಕರಿತೀವಿ. ಅದರ ಒಂದು ಅಪೋಸಿಟ್ ಏನಂದ್ರೆ ಸುತ್ತಲೂ ಭೂಪ್ರದೇಶ ಹೊಂದಿದ್ದು ಮಧ್ಯದಲ್ಲಿ ಅತ್ಯಂತ ಭೂಮಟ್ಟದ ನೀರಿನ ಒಂದು ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ ಸರೋವರ ಅಂತ ಕರಿತೀವಿ. ಸರೋವರ ಕೂಡ ಒಂದು ಸಾಗರದ ಭಾಗವಾಗಿದ್ದು ಸುತ್ತಲೂ ಏನಾಗಿರ್ತದೆ ಭೂಪ್ರದೇಶ, ಮಧ್ಯದಲ್ಲಿ ನೀರಿನ ಪ್ರದೇಶ ಇರೋದಕ್ಕೆ ನಾವು ಸರೋವರ ಅಂತ ಕರಿತೀವಿ. ನೆಕ್ಸ್ಟ್
ಮುಂದೆ ನೋಡಿ ಸರ್, ಇದರಲ್ಲಿ ನಿಮಗೆ ಗೊತ್ತಿರಬೇಕು ನೋಡ್ರಿ, ಎಕ್ಸಾಮ್ ಬರಿಬೇಕಾದ್ರೆ ಫಸ್ಟ್ ಅರ್ಥ ಮಾಡ್ಕೋರಿ, ಜಿಯೋಗ್ರಫಿ ಅಂದ್ರೆ ನಿಮಗೆ ಮ್ಯಾಪ್ ರೀಡಿಂಗ್ ಗೊತ್ತಿರಬೇಕು. ಸುಮ್ಮನೆ ಭಾರತ ಅತ್ಯಂತ ದೊಡ್ಡ ಸರೋವರ ಚಿಲ್ಕಾ ಸರೋವರ ಒರಿಸ್ಸಾ, ಆದ್ರೆ ಆ ಒರಿಸ್ಸಾ ಎಲ್ಲಿ ಬರುತ್ತೆ, ಆ ಚಿಲ್ಕಾ ಸರೋವರ ಎಲ್ಲಿ ಭಾರತ ಪೂರ್ವಕ್ಕೆ ಬರುತ್ತಾ, ಪಶ್ಚಿಮಕ್ಕೆ ಬರುತ್ತಾ, ಉತ್ತರ ದಕ್ಷಿಣ ಬಗ್ಗೆ ನಿಮ್ಗೆ ಗೊತ್ತಿರೋ ಸುಮ್ಮನೆ ಕಾಮನ್ ಆಗಿ ನೋಡಿ. ಆಮೇಲೆ ನಾನು ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ, ಕೆಳಗಡೆ ಇದೆ ನೋಟ್ಸು, ಬಟ್ ಸುಮ್ಮನೆ ಒಂದು ಅಬ್ಸರ್ವ್ ಮಾಡಿ ಸರ್. ಪ್ರಮುಖವಾಗಿ ಸರ್ ಭಾರತದ ಪ್ರಮುಖ ಸರೋವರಗಳ ಬಗ್ಗೆ ನೋಡ್ರಿ, ಯಾವ್ಯಾವ ಸರೋವರ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ನೋಡಿ ಹೇಳ್ತೀನಿ ನೋಡಿ, ಮ್ಯಾಪ್ ಅಲ್ಲಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಏನಪ್ಪಾ ಅಂದ್ರೆ ನೆನ್ಪಿಟ್ಕೊಳ್ಳಿಕ್ಕೆ ನೀವು ಈಸಿ ಆಗುತ್ತೆ. ಫಸ್ಟ್ ನೋಡಿ ಏನಿದೆ ನೋಡ್ರಿ, ಅಲ್ಲ ನೋಡಿ ದಾಲ್ ಸರೋವರ ಅಂತಿದೆ ನೋಡ್ರಿ, ಯಾವ್ದ್ರಿ ದಾಲ್ ಲೇಕ್. ಸರ್ ಕ್ವಶನ್ ಕೇಳ್ತಾರೆ, ಭಾರತದಲ್ಲಿ ಹೆಪ್ಪುಗಟ್ಟುವ ಏಕೈಕ ಸರೋವರ ಯಾವುದಂದ್ರೆ ಅದು ದಾಲ್ ಸರೋವರ. ಸರಿ, ಇಂಥ ಒಂದು ದಾಲ್ ಸರೋವರ ಎಲ್ಲಿ ಬರುತ್ತೆ ಸರ್ ಅಂತ ಕ್ವಶನ್ ಆಗಿದೆ. ಇದು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ ಸರ್. ಈ ದಾಲ್ ಸರೋವರ ಯಾವ ನದಿಯಿಂದ ನಿರ್ಮಾಣ ಆಗಿದೆ ಅಂತ ಕ್ವಶನ್ ಆಗಿದೆ. ಅದು ಹೇಳ್ಬೇಕು ಝೇಲಂ ನದಿ ಅಂತ ಹಾಕಬೇಕು. ಸರ್, ಈ ಝೇಲಂ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಇದು ಕೂಡ ಯಾವ್ದು ಹೇಳ್ಬೇಕ್ರಿ, ಸಿಂಧೂ ನದಿ ಅಂತ ಹೇಳ್ಬೇಕು. ನೋಡ್ರಿ ನೀಟಾಗಿ ತಿಳ್ಕೊಡ್ರಿ ಸರ್. ಒಂದೇ ನೋಡಿ, ನಾನು ಜಸ್ಟ್ ಏನ್ ಹೇಳ್ತೀನಿ ನಿಮ್ಗೆ, ದಾಲ್ ಲೇಕ್ ಅಂತ ಒಂದೇ ಬಂದಿದೆ, ನಾನು ಅದಕ್ಕೆ ಏನ್ ಅಟ್ಯಾಚ್ ಮಾಡಿದೆ ನೋಡಿ ಕ್ವಶನ್ಗೆ. ಸರ್, ಭಾರತದಲ್ಲಿ ಹೆಪ್ಪುಗಟ್ಟುವ ಏಕೈಕ ಸರೋವರ ಯಾವುದು, ದಾಲ್ ಸರೋವರ. ಈ ದಾಲ್ ಸರೋವರ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಸರ್, ಈ ಒಂದು ದಾಲ್ ಸರೋವರ ಯಾವ ನದಿಯಿಂದ ರಚನೆ ಆಗಿದೆ ಅಂತ ಕ್ವಶನ್ ಕೇಳಿದ್ರೆ ಏನ್ ಹೇಳ್ಬೇಕು, ಝೇಲಂ ನದಿ ಅಂತ ಹಾಕ್ಬೇಕು. ಈ ಝೇಲಂ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಸಿಂಧೂ ನದಿ ಅಂತ ಹಾಕ್ಬೇಕು. ಇತ್ತೀಚೆಗೆ ನೋಡ್ರಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಈ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಮೇಲೆ ದಾಳಿ ಆಯ್ತು. ಆ ದಾಳಿಯಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಿಂಧೂ ನದಿ ಅಂತ ಹರಿತದೆ. ಯಾಕಂದ್ರೆ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಏನಪ್ಪಾ ಅಂದ್ರೆ ದೊಡ್ಡ ನದಿಯಲ್ಲಿ ಸಿಂಧೂ ನದಿನೂ ಕೂಡ ಒಂದು ಬರುತ್ತೆ. ಆ ಸಿಂಧೂ ನದಿ ಒಪ್ಪಂದ ಒಂದು ಬಂದ್ ಮಾಡ್ಬಿಟ್ಟು ಪಾಕಿಸ್ತಾನಕ್ಕೆ ಅಂದ್ರೆ 3 ನದಿಗಳ ಒಂದು ರಚನೆಯನ್ನು ಕ್ಲೋಸ್ ಮಾಡ್ಬೇಕಂತ ಹೇಳಿ ನಡೆದಿದೆ. ಅದು ಪ್ರಸ್ತುತ ಸುದ್ದಿಯಲ್ಲಿ ಅದಕ್ಕೆ ನೀವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೋಡ್ರಿ, ಉಲಾರ್ ಸರೋವರ ಅಂತ ಬರುತ್ತೆ. ಸರ್, ಈ ಉಲಾರ್ ಸರೋವರ ಕೂಡ ಎಲ್ಲಿ ಬರ್ತದೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ. ಸರ್, ಭಾರತದ ಅತ್ಯಂತ ಸಿಹಿ ನೀರಿನ ಸರೋವರ ಯಾವ್ದು ಕೇಳಿದ್ರೆ ಅದು ಉಲಾರ್ ಸರೋವರ. ಅದು ಎಲ್ಲಿ ಬರುತ್ತೆ ಅಂದ್ರೆ ಅದು ಕೂಡ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಅದರ ನಂತರ ಕ್ವಶನ್ ಕೇಳ್ತಾರೆ ನೋಡ್ರಿ, ಭಾರತದಲ್ಲಿ ಹೆಪ್ಪುಗಟ್ಟುವ ಸರೋವರ ಕೇಳಿದ್ರೆ ಏನಾಗ್ಬೇಕು, ದಾಲ್ ಸರೋವರ. ಭಾರತದಲ್ಲಿ ಸಿಹಿ ನೀರಿನ ಸರೋವರ ಯಾವ್ದು ಕೇಳಿದ್ರೆ ಅಂದ್ರೆ ಭಾರತದ ಸಿಹಿ ನೀರಿನ ಸರೋವರ ಕೇಳಿದ್ರೆ ಅದು ಯಾವ್ದು ಹೇಳ್ಬೇಕು, ಉಲಾರ್ ಸರೋವರ. ಅದು ಕೂಡ ಜಮ್ಮು ಕಾಶ್ಮೀರ. ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿ, ಹಾ ಇಲ್ಲಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಸಾಂಬಾರ್ ಸರೋವರ. ಸರಿ, ಸಾಂಬಾರ್ ಸರೋವರ ಎಲ್ಲಿ ಬರುತ್ತೆ ಅಂದ್ರೆ ಅದು ರಾಜಸ್ಥಾನದಲ್ಲಿ ಬರುತ್ತೆ. ಭಾರತದ ಉಪ್ಪು ನೀರಿನ ಸರೋವರ ಯಾವುದು, ಅತಿ ಹೆಚ್ಚು ಉಪ್ಪು ನೀರು ಹೊಂದಿರುವ ಸರೋವರ ಯಾವುದು ಅಂದ್ರೆ ಅದು ಏನ್ ಹೇಳ್ಬೇಕು, ಸಾಂಬಾರ್ ಸರೋವರ. ಇದು ನೋಡ್ರಿ, ಇದು ಸಾಂಬಾರ್ ಲೇಕ್ ಎಲ್ಲಿ ಬರುತ್ತೆ ಅಂದ್ರೆ ರಾಜಸ್ಥಾನದಲ್ಲಿ. ನೋಡ್ರಿ 3 ಕ್ವಶನ್ ನಿಮ್ಗೆ ಅತ್ಯಂತ ಇಂಪಾರ್ಟೆಂಟ್. ಭಾರತದಲ್ಲಿ ಹೆಪ್ಪುಗಟ್ಟುವ ಏಕೈಕ ಸರೋವರ ಕೇಳಿದ್ರೆ ಅದು ದಾಲ್ ಸರೋವರ, ಜಮ್ಮು ಕಾಶ್ಮೀರ. ಭಾರತದ ಸಿಹಿ ನೀರಿನ ಸರೋವರ ಕೇಳಿದ್ರೆ ಉಲಾರ್ ಸರೋವರ, ಇದನ್ನು ಕೂಡ ಇಲ್ಲಿ ಜಮ್ಮು ಕಾಶ್ಮೀರ. ಭಾರತದ ಅತಿ ಹೆಚ್ಚು ಉಪ್ಪು ನೀರಿನ ಸರೋವರ ಅಂತ ಕರೀತಾರ್ರಿ. ಇದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಸಾಂಬಾರ್ ಸರೋವರ ಯಾವುದು, ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದ್ರ ಬಗ್ಗೆ ಕೆಳಗಡೆ ಮತ್ತೆ ಡೀಟೇಲ್ ಇದೆ. ಸುಮ್ಮನೆ ನಿಮಗೆ ಓವರಾಲ್ ಆಗಿ ಅಂದ್ರೆ ಯಾವ ಲೇಕ್ ಎಲ್ಲೆಲ್ಲಿ ಬರುತ್ತೆ ಅಂತ ಮ್ಯಾಪ್ ಅಲ್ಲಿ ಗೊತ್ತಿರ್ಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ನಕ್ಕಿ ಸರೋವರ ಅಂತ ಬರುತ್ತೆ, ಇದು ಕೂಡ ರಾಜಸ್ಥಾನ. ಆಮೇಲೆ ಪುಷ್ಕರ ಸರೋವರ ಅಂತ ಬರುತ್ತೆ. ನೋಡ್ರಿ ಕ್ವಶನ್ ಕೇಳ್ತಾರೆ, ಪುಷ್ಕರ ಮೇಳ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರತಿ ವರ್ಷ ಪುಷ್ಕರ ಸಮ್ಮೇಳನ ನಡೀತದೆ ಅಂತ ಕೇಳಿದ್ರೆ, ಪುಷ್ಕರ ಜಾತ್ರೆ ಅಂತ ಕೇಳಿದ್ರೆ ಅದು ರಾಜಸ್ಥಾನದ. ಸರಿ, ಪುಷ್ಕರ ಜಾತ್ರೆ ಯಾವ ಪ್ರಾಣಿಗೆ ಸಂಬಂಧಪಟ್ಟದ್ದು ಅಂತ ಕೇಳಿದ್ರೆ ಒಂಟೆ. ನೋಡ್ರಿ, ಯಾಕಂದ್ರೆ ರಾಜಸ್ಥಾನ ಭಾರತದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು, ಥಾರ್ ಮರುಭೂಮಿ. ಥಾರ್ ಮರುಭೂಮಿಯ ಒಂದು ಹಡಗು ಅಂತ ಯಾವ ಪ್ರಾಣಿ ಕರೀತಾರೆ ಅಂದ್ರೆ ಒಂಟೆ. ಆ ಒಂಟೆಗಳ ಜಾತ್ರೆಗೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ಜಾತ್ರೆ ಪುಷ್ಕರ ಮೇಳ. ಈ ಪುಷ್ಕರ ಮೇಳ ಯಾವ ರಾಜ್ಯದಲ್ಲಿ ನಡೀತದೆ ಅಂದ್ರೆ ಅದು ರಾಜಸ್ಥಾನದ ಜೈಪುರ ನಗರ ಅಂತ ಹಾಕ್ಬೇಕು. ಸರ್, ಇನ್ನೊಂದು ಕ್ವಶನ್ ಕೇಳ್ತಾರೆ, ಪುಷ್ಕರ ಸರೋವರ ಕೇಳಿದ್ರೆ ರಾಜಸ್ಥಾನ ಹಾಕ್ತಿರಿ, ಪುಷ್ಕರ ಮೇಳ ಕೇಳಿದ್ರೆ ರಾಜಸ್ಥಾನ ಅಂತ ಹಾಕ್ತಿರಿ. ಆಮೇಲೆ ಪುಷ್ಕರ ಮೇಳ ಯಾವ ಪ್ರಾಣಿಗೆ ಸಂಬಂಧಪಟ್ಟ ಕೇಳಿದ್ರೆ ಒಂಟೆ ಅಂತ ಹಾಕ್ತಿರಿ. ಕ್ವಶನ್ ಏನಾಗಿದೆ ಕೇಳಿದ್ರೆ, ಭಾರತದ ಕೆಳಗಿನ ಈ ರಾಜ್ಯದಲ್ಲಿ ಪುಷ್ಕರ ಸಮ್ಮೇಳನ ಅಥವಾ ಪುಷ್ಕರ ಜಾತ್ರೆ ಕೆಳಗಿನ ಯಾವ ದೇವರಿಗೆ ಸಂಬಂಧಪಟ್ಟಂತ ಕೇಳಿದ್ರೆ ಶಿವ ಅಂತ ಹಾಕಬೇಕು ಅಥವಾ ಬ್ರಹ್ಮ ಅಂತ. ಎರಡೂ ಕ್ವಶನ್ ಆಗಿದೆ, ಬ್ರಹ್ಮ ಅಥವಾ ಬ್ರಹ್ಮ ದೇವರು ಅಥವಾ ಶಿವ ಅಂತ ಹಾಕ್ಬೇಕು. ಕ್ವಶನ್ ಏನ್ ಕೇಳಿದ್ರೆ ಎಲ್ರಿಗೂ ಗೊತ್ತಿರ್ತಾರೆ, ಒಂಟೆ ಪುಷ್ಕರ ಮೇಳ ರಾಜಸ್ಥಾನ, ದಿ ಎಂಡ್ ಅಲ್ಲ. ಮುಂದೆ ಇನ್ನೊಂದು ಸ್ಟೆಪ್ ಹೋಗಿ ಕೇಳಿದ್ರೆ ಏನ್ ಹೇಳ್ಬೇಕು, ಬ್ರಹ್ಮ ದೇವರು. ಅದು ಏನಾದ್ರೂ ಆಪ್ಷನ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಶಿವ ಅಂತ ಹಾಕ್ಬೇಕು.
ನೆಕ್ಸ್ಟ್ ಮುಂದೆ ನೋಡಿ ಇದ್ಯಾವ್ದು ಗೊತ್ತ್ರಿ ನಲ್ ಸರೋವರ ಅಥವಾ ನಳ ಸರೋವರ ಅಂತ ಹೇಳಿ ಬರುತ್ತೆ. ಸರಿ, ನಳ ಸರೋವರ ಎಲ್ಲಿ ಬರ್ತದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ. ನೋಡ್ರಿ ರಾಜಸ್ಥಾನದಲ್ಲಿ 3 ಮೇನ್ ಯಾವುದು, ಒಂದು ಸಾಂಬಾರ್ ಸರೋವರ ರಾಜಸ್ಥಾನ, ನಕ್ಕಿ ಸರೋವರ ರಾಜಸ್ಥಾನ, ಪುಷ್ಕರ ಸರೋವರ ರಾಜಸ್ಥಾನ. ನೆಕ್ಸ್ಟ್ ನಲ್ ಅಥವಾ ನಳ ಸರೋವರ ಎಲ್ಲಿ ಬರ್ತಪ್ಪ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ. ನೋಡ್ರಿ ನೆಕ್ಸ್ಟ್ ನೋಡಿ ಇಲ್ಲಿ ಬರೀ ಲೂನಾರ್ ಸರೋವರ, ಲೂನಾರ್ ಲೇಕ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಇದು ಲೂನಾರ್ ಸರೋವರ ಎಲ್ಲಿ ಬರುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ. ಕ್ವಶನ್ ಕೇಳ್ತಾರೆ ಸರ್ ಭಾರತದಲ್ಲಿ ಕೆಳಗಿನ ಯಾವ ರಾಜ್ಯದಲ್ಲಿ ಲೂನಾರ್ ಸರೋವರ ಕೇಳಿದ್ರೆ ಮಹಾರಾಷ್ಟ್ರ ಹಾಕ್ತಿರಿ ಕಾಮನ್ ಆಗಿ, ಆದ್ರೆ ಕ್ವಶನ್ ಅದಕ್ಕೆ ಕೇಳಲ್ಲ. ನೋಡ್ರಿ ನಾವು ಸೋಲಾರ್ ಸಿಸ್ಟಮ್ ಓದ್ಬೇಕಾದ್ರೆ, ಪ್ರಪಂಚದ ಭೌಗೋಳ ಶಾಸ್ತ್ರ ಓದ್ಬೇಕಾದ್ರೆ, ಗ್ರಹಗಳ ಬಗ್ಗೆ, ಉಲ್ಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಒಂದು ಕ್ವಶನ್ ಬರುತ್ತದ್ರಿ. ಕೆಳಗಿನ ನೋಡಿ ಭಾರತದ ಕೆಳಗಿನ ಯಾವ ಸರೋವರ ಗುಲಾಬಿ ಬಣ್ಣಕ್ಕೆ ತಿರುಗಿದೆ, ಅಥವಾ ಲೂನಾರ್ ಸರೋವರ ಯಾಕೆ ಗುಲಾಬಿ ಬಣ್ಣಕ್ಕೆ ತಿರುಗಿದೆ ಅಂದ್ರೆ ಈ ಒಂದು ಭೂಮಂಡಲ ಸೌರಮಂಡಲದಿಂದ ಉಲ್ಕೆಗಳು ತನ್ನ ಗುರುತ್ವವನ್ನು ಕಳೆದುಕೊಂಡು ಎಲ್ಲಪ್ಪ ಅಂದ್ರೆ ಭೂಮಿ ಕೈಗೆ ಬರಬೇಕಾದ್ರೆ, ಭೂಮಿಗೆ ಬಂದು ತಲುಪಿದಾಗ ಅದು ಆ ಒಂದು ಉಲ್ಕೆ ಬಿದ್ದಿರುವ ಪ್ರದೇಶದಲ್ಲಿ ನೀರಿನ ಚಿಮ್ಮಾಗಿರುತ್ತೆ. ಅದು ಎಲ್ಲಾಗಿದೆಪ್ಪ ಲೂನಾರ್ ಸರೋವರ. ಬಿದ್ದಿರ್ತಕ್ಕಂಥ ಉಲ್ಕೆ ಬಣ್ಣ ಗುಲಾಬಿ ಆಗಿರೋದ್ರಿಂದ ಇದು ಭಾರತದಲ್ಲಿ ಏನಪ್ಪಾ ಅಂದ್ರೆ ಒಂದು ಸ್ಪೆಷಲ್ ಆಗಿರುವ ಲೇಕ್ ಯಾವುದು ಅಂದ್ರೆ ಅದು ಲೂನಾರ್ ಲೇಕ್. ಇದು ಯಾಕೆ ಗುಲಾಬಿ ಬಣ್ಣದ ಕೇಳಿದ್ರೆ ಇದಕ್ಕೆ ಉಲ್ಕೆಗಳು ಬಂದು ಭೂಮಿಗೆ ತಾಗಿರುತ್ತೆ. ಉಲ್ಕೆಗಳು ಭೂಮಿಯ ಕಡೆ ಬರ್ಲಿಕ್ಕೆ ಕಾರಣ ಏನಂದ್ರೆ ತನ್ನ ಗುರುತ್ವ ಬಲ ಕಳ್ಕೊಂಡಿರ್ತವೆ, ಗ್ರಾವಿಟೇಷನಲ್ ಫೋರ್ಸ್ ಕಳ್ಕೊಂಡಿರ್ತದ್ರಿ, ಅದ್ರ ಸಲಕ್ಕೆ. ನೆಕ್ಸ್ಟ್ ಯಾವ್ದು ಹೇಳಿ, ಯಾವ್ದು ಲೂನಾರ್ ಸರೋವರ ಆಯ್ತು. ನೆಕ್ಸ್ಟ್ ಹುಸೇನ್ ಅಂದ್ರೆ ಶಿವಾಜಿ ಸಾಗರ್ ಲೇಕ್ ಮಹಾರಾಷ್ಟ್ರ ಬರುತ್ತೆ, ಹುಸೇನ್ ಸಾಗರ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡ್ರಿ ನಮ್ದು ಯಾವ್ದಪ್ಪ ಅಂದ್ರೆ ಭದ್ರಾ ರಿಸರ್ವ್. ನೋಡ್ರಿ ಭದ್ರಾ, ಸರಿ ಭದ್ರಾ ಎಲ್ಲಿ ಬರುತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬರ್ತದೆ, ಕಾಮನ್ ಆಗಿ ಗೊತ್ತಿರುತ್ತೀರಿ. ನೋಡ್ರಿ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಕೃಷ್ಣಾ ನದಿ. ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಯಾವುದಕ್ಕೆ ತುಂಗಭದ್ರಾ ನದಿ. ಕರ್ನಾಟಕವನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಬೇರ್ಪಡಿಸುವ ನದಿ ಕೇಳಿದ್ರೆ ತುಂಗಭದ್ರಾ ನದಿ. ಕರ್ನಾಟಕದಲ್ಲಿ ಮಧ್ಯದ ಭಾಗಕ್ಕೆ ಹರಿಯುವ ನದಿ ತುಂಗಭದ್ರಾ ನದಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಳನಾಡಿನ ಸಾರಿಗೆ ಹೊಂದಿರುವ ನದಿ ಅಂದ್ರೆ ತುಂಗಭದ್ರಾ ನದಿ. ಈ ಇಂಥ ಒಂದು ತುಂಗಭದ್ರಾ ಡ್ಯಾಮ್ ಎಲ್ಲಿ ಬರುತ್ತಂದ್ರೆ, ತುಂಗಭದ್ರಾ ಲೇಕ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ KRS ಕೃಷ್ಣ ರಾಜ ಸಾಗರ. ನೋಡ್ರಿ ಸರ್ KRS ಡ್ಯಾಮ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಆವಾಗಿನ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ. ಈ ಒಂದು KRS ಡ್ಯಾಮ್ ವಿಶೇಷತೆ ಏನಪ್ಪಾ ಅಂದ್ರೆ ನೋಡ್ರಿ ನಮ್ಮ ಭಾರತದಲ್ಲಿ ಅತ್ಯಂತ ಬಹುಮುಖ್ಯವಾದ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯರ ಕೊಡುಗೆ. ಈ ಒಂದು KRS ಅಣೆಕಟ್ಟು ಯಾವ ನದಿಗೆ ನಿರ್ಮಾಣ ಮಾಡಿದ್ದಾರೆ ಕೇಳಿದ್ರೆ ಅದು ಕಾವೇರಿ ನದಿ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡಿ KRS ಕೇಳಿದ್ರೆ ಕರ್ನಾಟಕ. ನೋಡಿ ಪೆರಿಯಾರ ಲೇಕ್ ಅಂತ ಹೇಳಿ ಬರ್ತದೆ. ನೋಡಿ ಪೆರಿಯಾರ ಅಂದ್ರೆ ಏನ್ ಹೇಳ್ಬೇಕು ನೋಡ್ರಿ, ನಿಮ್ಗೆ ಕೇಳಬೇಕು. ಪೆರಿಯಾರ ಗುರುಗಳು ಎಲ್ಲಿ ಬರ್ತಾರ? ಕೇರಳ ರಾಜ್ಯದಲ್ಲಿ ಬರ್ತಾರೆ, ಗೊತ್ತಿರಬೇಕು. ಪೆರಿಯಾರ ಗುರುಗಳು ಎಲ್ಲಿ? ಕೇರಳ. ಅಂತ ಒಂದು ಪೆರಿಯಾರ ಒಂದು ಲೇಕ್ ಎಲ್ಲಿ ಬರ್ತಂದ್ರೆ ಅದು ಕೇರಳ ರಾಜ್ಯದಲ್ಲಿ. ನೀವು ಇತಿಹಾಸ ಕರೆಕ್ಟ್ ಆಗಿ ಓದಿದ್ದೆ ಆದ್ರೆ ನೋಡಿ ಅಲ್ಲಿ ಪೆರಿಯಾರ ಗುರುಗಳ ಬಗ್ಗೆ ಓದಿದ್ರಿ, ಇಲ್ಲಿ ಪೆರಿಯಾರನ ಹೆಸರು ಬಂದ್ರೆ ಕೇರಳ ರಾಜ್ಯ ಆಪ್ಷನ್. ಅದ್ರ ಮೇಲೆ ಒಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ರಿಲೇಟ್ ಆಗಿರ್ತದ್ರಿ, ಅದಕ್ಕೇನೆ ಕಂಪ್ಯಾರಿಸನ್ ಮಾಡ್ಕೊಂಡು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಯಾವ್ದು ನೋಡ್ರಿ ವೇಬಂಡ ಲೇಕ್. ಇದು ಎಲ್ಲಿ ಬರ್ತಪ್ಪ ಅಂದ್ರೆ ಇದನ್ನು ಕೂಡ ಕೇರಳ ರಾಜ್ಯದಲ್ಲಿ ಬರ್ತದೆ, ವೇಬಂಡ ಸರೋವರ. ನೆಕ್ಸ್ಟ್ ನೋಡಿ ಈ ಕಡೆ ಬನ್ನಿ. ನೋಡಿ ಈ ಒಂದು ಭಾರತದ ಪಶ್ಚಿಮ ಭಾಗಕ್ಕೆ ಇರುವ ಸರೋವರಗಳ ಬಗ್ಗೆ ನಾನು ಜ್ಞಾಪಿಸಿ ನೋಡ್ಕೊಳ್ಳಿ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಯಾವ್ದಂದ್ರೆ ಹೆಪ್ಪುಗಟ್ಟುವ ಸರೋವರ ಭಾರತದ ಸಿಹಿ ನೀರಿನ ಸರೋವರ, ಭಾರತ ಉಪ್ಪು ನೀರಿನ ಸರೋವರ, ಈ 3 ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮುಂದೆ ಪೂರ್ವಕ್ಕೆ ಬಂದಾಗ ನೋಡ್ರಿ ನೈನಿತಾಲ್. ನೋಡಿ ಸರ್ ನೈನಿತಾಲ್ ಅನ್ನೋ ಪ್ರದೇಶ ಎಲ್ಲಿ ಬರ್ತಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತದೆ. ಒಂದ್ ಅರ್ಥ ಮಾಡ್ಕೊಡ್ರಿ, ಭಾರತದಲ್ಲಿ ಪ್ರಸ್ತುತ 25 ಹೈಕೋರ್ಟ್ಗಳವ. 25 ಪ್ರತಿಯೊಂದು ರಾಜ್ಯದಲ್ಲಿ ಹೈಕೋರ್ಟ್ಗಳು ತನ್ನ ರಾಜಧಾನಿಯಲ್ಲೇ ಆದರೆ, ಆದರೆ ಉತ್ತರಾಖಂಡದ ಹೈಕೋರ್ಟ್ ಮಾತ್ರ ನೈನಿತಾಲ್ದಾಗ. ಇದು ಕ್ವಶನ್ ಕೇಳಿದ್ರೆ ಉತ್ತರಾಖಂಡ ರಾಜ್ಯದ ಹೈಕೋರ್ಟಿನ ಕೇಂದ್ರ ಪೀಠ ಇರೋದು ಎಲ್ಲಿ ಅಂತ ಕೇಳಿದ್ರೆ ನೈನಿತಾಲ್ ಅಂತ ಹಾಕಬೇಕು. ನೆಕ್ಸ್ಟ್ ಅಂತ ಒಂದು ನೈನಿತಾಲ್ ಅನ್ನೋ ಒಂದು ಲೇಕ್ ಎಲ್ಲಿ ಬರ್ತದೆ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತದೆ. ಭಾರತದ ನೀವು ಸರೋವರಗಳ ನಗರ ಕೇಂದ್ರ ಉದಯಪುರ, ಆದರೆ ಅದು ರಾಜಸ್ಥಾನದ ಬರ್ತದೆ. ಭಾರತದ ಸರೋವರಗಳ ನಗರ ಕೇಂದ್ರ ಉದಯಪುರ, ಅದು ಮುಂದೆ ಬರ್ತದೆ ಟಾಪಿಕ್ ಇದೇ ವಿಷಯದಲ್ಲಿ, ಕೆಳಗಡೆ ನೋಟ್ಸ್ ಅಲ್ಲಿ ಇದೆ. ಆದರೆ ಭಾರತದ ಸರೋವರಗಳ ಜಿಲ್ಲೆ ಅಂತ ಕೇಳಿದ್ರೆ ಅದು ನೈನಿತಾಲ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡಿ ರೂಪಕೊಂಡ ಸರೋವರ, ನೋಡ್ರಿ ಭೀಮ್ತಾಲ್ ಸರೋವರ, ಇವು ಎಲ್ಲಿ ಬರ್ತಾವ್ರಿ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತಾವ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾವ್ರಿ ನೋಡಿ ಕಾನ್ವಾರ್ ಸರೋವರ ಬಿಹಾರ್ ರಾಜ್ಯದಲ್ಲಿ ಬರ್ತದ್ರಿ. ನೋಡಿ ನೆಕ್ಸ್ಟ್ ಇಲ್ಲದ ನೋಡ್ರಿ
ಚಿಲ್ಕಾ ಲೇಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾರತದ ಅತ್ಯಂತ ದೊಡ್ಡದಾದ ಸರೋವರಕ್ಕೆ ಇದರ ಚಿಲ್ಕಾ ಸರೋವರ. ಅದು ಎಲ್ಲಿ ಬರ್ತದಪ್ಪ ಅಂದ್ರ ಒರಿಸ್ಸಾ ರಾಜ್ಯದಲ್ಲಿ ಬರ್ತದೆ. ಸರ್, ಈ ಒರಿಸ್ಸಾ ರಾಜ್ಯದಲ್ಲಿ ನೋಡ್ರಿ ಅತ್ಯಂತ ಒರಿಸ್ಸಾದ ಕಣ್ಣೀರ ನದಿಗೆ ಅದು ಯಾವ್ದಾಗ್ಬೇಕು? ಮಹಾನದಿ ಆಗ್ಬೇಕು. ಇಂಥ ಒಂದು ಮಹಾನದಿಗೆ ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಯಾವ ನದಿಗೆ ನಿರ್ಮಾಣ ಮಾಡ್ರಪ್ಪ ಅಂದ್ರ ಮಹಾನದಿಗೆ. ನೋಡಿ ಅಲ್ಲಿ ಯಾವ್ದು ಬರ್ತದೆ? ಚಿಲ್ಕಾ ಸರೋವರ. ಇನ್ನೊಂದು ಕ್ವಶನ್ ಕೇಳ್ತಾರೆ, ಒಂದ್ ಅರ್ಥ ಮಾಡ್ಕೊಡಿ ಫ್ರೆಂಡ್ಸ್. ಭಾರತದ ಉಪ್ಪು ನೀರಿನ ಸರೋವರ ಅಂತ ಕೇಳಿದ್ರೆ ಸಾಂಬಾರ್ ಸರೋವರ, ಅದು ರಾಜಸ್ಥಾನದಲ್ಲಿ ಬರ್ತದೆ. ಆದ್ರೆ ಭಾರತದ ಲಗೂನ್ ಸರೋವರ ಅಂತ ಕೇಳಿದ್ರೆ ಚಿಲ್ಕಾ ಸರೋವರ. ಸರ್ ಡಿಫರೆನ್ಸ್ ಸರ್, ಸಾಲ್ಟ್ ಅಂದ್ರೆ ಉಪ್ಪು ನೀರಿನ ಸರೋವರ ಮತ್ತು ಲಗೂನ್ ಸರೋವರಕ್ಕೆ ಡಿಫರೆನ್ಸ್ ಏನಂತ ಕೇಳಿದ್ರೆ, ಉಪ್ಪು ನೀರಿನ ಸರೋವರ ಕೇಳಿದ್ರೆ 10 ಲೀಟರ್ ನೀರಿದ್ರೆ ಅದರಲ್ಲಿ 99% ಏನಿರ್ತದೆ? ಉಪ್ಪು ಇರ್ತದೆ. ಅದಕ್ಕೆ ಏನಂತ ಕರೀತಾರ ಅಂದ್ರ ಸಾಂಬಾರ್ ಸರೋವರ, ಅಂದ್ರೆ ಸಾಲ್ಟ್, ಉಪ್ಪು ನೀರಿನ ಸರೋವರ. ಆದ್ರೆ ಇನ್ನೇನದ ಚಿಲ್ಕಾ ಸರೋವರದಲ್ಲಿ 100 ಲೀಟರ್ ವಾಟರ್ ಇದ್ರೆ ಇದರಲ್ಲಿ 60 ಲೀಟರ್ ಏನದಪ್ಪ ಅಂದ್ರೆ ಉಪ್ಪು ನೀರದ. ಅಂದ್ರೆ ಇದನ್ರಿ ಹೇಳದ ಅರ್ಥ ಐತ್ರಿ ನಿಮ್ಗ. ಪ್ರತಿಶತದಲ್ಲಿ ಏನಪ್ಪ ಅಂದ್ರೆ ಹೈಯೆಸ್ಟ್ ಇರುವ ಒಂದು ಪ್ರತಿಶತದಲ್ಲಿ ಏನಿರಬೇಕು? ಜನಸಾಂದ್ರತೆ ಹೆಂಗ ಅಳತೆ ಮಾಡ್ತೀವಲ್ಲ ಆ ತರ ಇದು ಇರುವ ನೀರಿನಲ್ಲಿ ಅತ್ಯಂತ ಉಪ್ಪು ನೀರು ಇರೋದು ಯಾವ್ದಕ್ಕಂದ್ರೆ ಉಪ್ಪು ನೀರ ಸರ್. ಇದನ್ನು ಕೂಡ ಏನಪ್ಪಾ ಅಂದ್ರೆ ನೀರಿನ ಜಾಸ್ತಿ ಇಲ್ಲ, ಆದ್ರೆ ಇಲ್ಲಿ 60% ಅಂದ್ರೆ ಇಲ್ಲಿ ಎಷ್ಟು ಲೀಟರ್ ನೀರು? 100 ಲೀಟರ್ ನೀರು. ಇದು ಜಸ್ಟ್ 10 ಲೀಟರ್ ನೀರು. ಅದಕ್ಕೆ ಇರುವ ನೀರು ಜಾಸ್ತಿ ಇದ್ದು ಅದರಲ್ಲಿ ಉಪ್ಪು ನೀರಿನ ಪ್ರಮಾಣ ಕಡಿಮೆ ಇದ್ರೆ ಲಗೂನ್ ಸರೋವರ ಅಂತ ಕರೀತಾರ. ನೀರು ಎಷ್ಟು ಇರ್ತದೆ ಅದರ 99% ಉಪ್ಪು ಇದ್ರೆ ಉಪ್ಪು ನೀರಿನ ಸರೋವರ ಅಂತ ಕರೀತಾರೆ. ಉಪ್ಪು ನೀರಿಗೆ ವಿಶೇಷವಾಗಿರೋದು ಯಾವುದು? ಸಾಂಬಾರ್ ಸರೋವರ ರಾಜಸ್ಥಾನ. ಭಾರತದ ಲಗೂನ್ ಸರೋವರ ಅಥವಾ ಭಾರತದ ಅತ್ಯಂತ ದೊಡ್ಡ ಸರೋವರ ಯಾವುದಂದ್ರೆ ಚಿಲ್ಕಾ ಸರೋವರ. ಅದು ಎಲ್ಲಿ ಬರ್ತದೆ ಅಂದ್ರೆ ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡ್ರಿ ಕೊಲ್ಲೇರು ಸರೋವರ. ನೋಡ್ರಿ ಇಲ್ಲ ನೋಡ್ರಿ ಸರ್, ಕೊಲ್ಲೇರು ಸರೋವರ ಎಲ್ಲಿ ಬರ್ತದೆ ಅಂದ್ರೆ ಆಂಧ್ರ ಪ್ರದೇಶ. ನೆಕ್ಸ್ಟ್ ಪುಲಿಕಾರ್ ಸರೋವರ ಕೂಡ ಆಂಧ್ರ ಪ್ರದೇಶ. ಕ್ವಶನ್ ಕೇಳ್ತಾರೆ, ಪುಲಿಕಾರ್ ಸರೋವರ ಎಲ್ಲಿ ಕಂಡು ಬರ್ತಂದ್ರೆ ಅದು ಆಂಧ್ರ ಪ್ರದೇಶ. ಇಲ್ಲಿ ನೋಡ್ರಿ ಭಾರತದ ಏನಪ್ಪಾ ಅಂದ್ರೆ ಈ ಇಸ್ರೋದಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅದರ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿ ಬರ್ತದೆ? ಶ್ರೀ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಕೇಳಿದ್ರೆ ಪುಲಿಕಾಡ್ ಸರೋವರ ಎಲ್ಲಿ ಬರ್ತಂದ್ರೆ ಆಂಧ್ರ ಪ್ರದೇಶ. ನೋಡ್ರಿ ಇಷ್ಟು ನಿಮ್ಗ ಓರಲ್ಲ ಗೊತ್ತಿರ್ಬೇಕು. ಕಾಮನ್ ಏನ್ ಗೊತ್ತಿಲ್ಲ ಅಂದ್ರೂ ಕೂಡ ಸರೋವರಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಲಿಮ್ನಾಲಜಿ ಅಂತ ಕರೀತಾರೆ. ಸರೋವರ ಅಂದ್ರೆ ಸುತ್ತಲೂ ಭೂಪ್ರದೇಶ ಹೊಂದಿದ್ದು ಮಧ್ಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ರೆ ಅದಕ್ಕೆ ಸರೋವರ ಅಂತ ಕರಿತೀವಿ. ಅಂತ ಸರೋವರಕ್ಕೆ ಭಾರತಕ್ಕೆ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಭಾರತದ ಅತ್ಯಂತ ದೊಡ್ಡ ಸರೋವರ ಒರಿಸ್ಸಾದಲ್ಲಿ ಬರುವ ಚಿಲ್ಕಾ ಸರೋವರ, ಭಾರತದಲ್ಲಿ ಹೆಪ್ಪುಗಟ್ಟುವ ಸರೋವರ ದಾಲ್ ಸರೋವರ, ಭಾರತದ ಸಿಹಿ ನೀರಿನ ಸರೋವರ ಉಲಾರ್ ಸರೋವರ, ಭಾರತದ ಉಪ್ಪು ನೀರಿನ ಸರೋವರ ಯಾವ್ದಪ್ಪ ಅಂದ್ರೆ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಬರುತ್ತೆ. ಇಷ್ಟಂತೂ ನಿಮಗೂ ಊರಲ್ಲೇ ಗೊತ್ತಿರಬೇಕು. ಇವಾಗ ನಾವು ಒಂದೊಂದ್ರ ಬಗ್ಗೆ ಒಂದೊಂದು ಸರೋವರಗಳ ಬಗ್ಗೆ ನಾವು ಸ್ಟಡಿ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ನೋಡಿ ಫ್ರೆಂಡ್, ನೋಡಿ ಫಸ್ಟ್ ಯಾವ್ದಾದ್ರು ನಾನು ಹೇಳಿದ್ದೆ ನಿಮಗೆ ಚಿಲ್ಕಾ ಸರೋವರ. ನೋಡಿ ಇದೆ ನೋಡಿ ಚಿಲ್ಕಾ ಸರೋವರ. ನೋಡ್ರಿ ಎಷ್ಟು ನೀರು ನೋಡ್ರಿ ಎಷ್ಟು ವಾಟರ್ ನೋಡ್ರಿ ಎಷ್ಟು ಸ್ವಚ್ಛತೆ ಆಗಿದೆ ನೋಡ್ರಿ. ಪ್ಯೂರಿಫೈರ್ ನಂಬಲ್ಯಾಗ ನೀರು ಇರ್ತಾವ ನೋಡ್ರಿ. ಚಿಲ್ಕಾ ಸರೋವರ ನೋಡ್ರಿ ಸರ್ ಏನಿದ್ರೆ ವಿಶೇಷತೆ ನಮ್ಗೆ ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್ ಸರ್ ಅಂದ್ರ ಇದು ಒರಿಸ್ಸಾ ರಾಜ್ಯದ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವ ಉಪ್ಪು ನೀರಿನ ಸರೋವರವಾಗಿದೆ. ಉಪ್ಪು ನೀರು ಅಂದ್ರೆ ನಡೀತತ್ವಾ ಲಗೂನ್ ಸರೋವರ ಅರ್ಥ ಮಾಡ್ಕೋರಿ ಸರ್. ಚಿಲ್ಕಾ ಸರೋವರ ಉಪ್ಪು ನೀರು ಅಂತ ಹೇಳ್ತೀರಿ, ಸಾಂಬಾರ್ ಸರೋವರ ಉಪ್ಪು ನೀರು ಅಂತ ಹೇಳ್ತೀರಿ. ನಾ ಹೇಳಿದ್ದೆ ನಿಮ್ಗ ಚಿಲ್ಕಾ ಸರೋವರ ದೊಡ್ಡದಾದ್ರಿ, ಆದ್ರೆ ನೀರಿನ ಇರುವ ಪ್ರಮಾಣದಲ್ಲಿ ಉಪ್ಪು ನೀರು ಕಡಿಮೆ. ಬಟ್ ರಾಜಸ್ಥಾನದಲ್ಲಿರುವ ಸಾಂಬಾರ್ ಸರೋವರ ಇರುವ ನೀರನ್ನ ಹೈಯೆಸ್ಟ್ ಉಪ್ಪು. ಅದು ಕ್ಲಿಯರಾ? ನೆಕ್ಸ್ಟ್ ಇದೇ ನೋಡ್ರಿ ಚಿಲ್ಕಾ ಸರೋವರ. ನೆಕ್ಸ್ಟ್ ಸರ್ ಆ ಚಿಲ್ಕಾ ಸರೋವರ ಬಗ್ಗೆ ಏನ್ ವಿಶೇಷತೆ? ಕ್ವಶನ್ ಏನಾಗಿದೆ ನೋಡಿಲಿ. ಈ ಸರೋವರವು ಭಾರತದಲ್ಲಿ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದ್ದು ಅದರಲ್ಲಿ 1981ರಲ್ಲಿ ರಾಮ್ಸಾರ್ ಸಮ್ಮೇಳನದಲ್ಲಿ ಈ ಸರೋವರವು ಜೀವ ವೈವಿಧ್ಯತೆಯ ತಾಣವಾಗಿದ್ದು ಆದ್ದರಿಂದ ಇದನ್ನು ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪಟ್ಟಿಗೆ ಸೇರಲಾಗಿದೆ. ಇದು ಏನು ತಲೆ ಕೆಡಿಸ್ಕೊಬೇಡ್ರಿ, ಏನಿಲ್ಲ. ಅದರಲ್ಲಿ ಭಾರತದಲ್ಲಿ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಕೇಳಿದ್ರೆ ಚಿಲ್ಕಾ ಸರೋವರ. ಇದಕ್ಕೆ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿದೆ. ಸರ್ ರಾಮ್ಸಾರ್ ಅಂದ್ರೆ ನಿಮ್ಗೆ ಹೇಳಿದೆ ನಾನು 1971ರಲ್ಲಿ ಏಷ್ಯಾ ಖಂಡದಲ್ಲಿ ಕಂಡು ಬರುವ ಇರಾನ್ ದೇಶದಲ್ಲಿ ಒಂದು ರಾಮ್ಸಾರ್ ಎಂಬ ಪ್ರದೇಶದಲ್ಲಿ
ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಇರುವ ಈ ಒಂದು ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು, ಸರೋವರ ಸುತ್ತಮುತ್ತ ಇರುವ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಒಂದು ಸಮ್ಮೇಳನ ನಡೆದಿರ್ತದ ರಾಮ್ಸರ್ ಎಂಬ ಪ್ರದೇಶದಲ್ಲಿ. ಆ ಪಟ್ಟಿಗೆ ಎಲ್ಲಾ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವ ಸಮ್ಮೇಳನ ನಡೆದರೆ ವಿಶೇಷವಾಗಿ ಆ ಪಟ್ಟಿಗೆ ಸೇರಿರ್ತಕ್ಕಂಥ ನಮ್ಮ ಭಾರತದ ಮೊದಲ ಪ್ರದೇಶ ಯಾವುದಂದ್ರೆ ಅದು ಚಿಲ್ಕಾ ಸರೋವರ. ಯಾವಾಗಪ್ಪ ಅಂದ್ರೆ 1981. ನಿಮ್ಗೆ ಎರಡೇ ಕ್ವಶನ್ ಕೇಳ್ತದ. ಭಾರತದಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದ ಮೊಟ್ಟ ಮೊದಲ ಸ್ಥಳ ಯಾವುದು? ಚಿಲ್ಕಾ ಸರೋವರ. ಎಲ್ಲಿ ಕಂಡು ಬರುತ್ತದ? ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತೆ. ರಾಮ್ಸರ್ ಎಂಬ ಪ್ರದೇಶ ಎಲ್ಲಿ ಅಂದರೆ ಇರಾನ್ ದೇಶದಾಗದ. ಈ ರಾಮ್ಸರ್ನ ವಿಶೇಷತೆ ಏನಪ್ಪಾ ಅಂದ್ರೆ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದು. ನೆಕ್ಸ್ಟ್ ನೋಡಿ, ಈ ಸರೋವರದ ಸುತ್ತಮುತ್ತ ಜಗನ್ನಾಥ ದೇವಾಲಯ ಹೊಂದಿರುವ ಪೂರಿ ಎಂಬ ಪವಿತ್ರ ಸ್ಥಳ ಇದೆ. ನೋಡಿ ಕ್ವಶನ್ ಕೇಳ್ತಾರೆ, ಪೂರಿ ಜಗನ್ನಾಥ ದೇವಾಲಯ ಭಾರತದ ವೈಟ್ ಪಗೋಡ ಅಂತ ಯಾವ ದೇವಸ್ಥಾನಕ್ಕೆ ಕರೀತಾರೆ ಅಂದ್ರೆ ಪೂರಿ ಜಗನ್ನಾಥ ದೇವಸ್ಥಾನ ಕರೀತಾರೆ. ಪೂರಿ ಜಗನ್ನಾಥ ದೇವಾಲಯ ಎಲ್ಲದಕ್ಕೆ ಅಂದ್ರೆ ಏನ್ ಹೇಳ್ಬೇಕು? ಒರಿಸ್ಸಾ. ಅಥವಾ ಯಾವ ದೇವಸ್ಥಾನ ನಾವು ವೈಟ್ ಪಗೋಡ ಅಂತ ಕರಿತೀವಿ ಅಂದ್ರೆ ಪೂರಿ ಜಗನ್ನಾಥ ದೇವಾಲಯ. ಈ ಸರೋವರ ಮಧ್ಯದಲ್ಲಿ ನೋಡ್ರಿ ನಲ್ಬಾನ್ ಎಂಬ ದ್ವೀಪ ಇದೆ. ಅಂದ್ರೆ ಏನಂದ್ರೆ ದ್ವೀಪ ಅಂದ್ರೆ ಸುತ್ತಲೆಲ್ಲ ನೀರು ಇರುತ್ತೆ, ಮಧ್ಯದಲ್ಲಿ ಭೂಮಿ ಇರುವ ಪ್ರದೇಶಕ್ಕೆ ಏನಂತ ಕರೀತಾರೆ? ನಾವು ಏನಂತ ಕರಿತೀವಿ? ದ್ವೀಪ. ಅಂತ ಒಂದು ದ್ವೀಪ ಎಲ್ಲಿ ನಲ್ಬಾನ್ ಎಂಬ ಒಂದು ದ್ವೀಪ ಎಲ್ಲಿ ಕಂಡು ಬರ್ತದೆ ಅನ್ನೋದು ಎಲ್ಲಿ ಹೇಳ್ರಿ? ಒರಿಸ್ಸಾ ರಾಜ್ಯದಲ್ಲಿ. ನೋಡ್ರಿ ಕ್ವಶನ್ ಏನಪ್ಪಾ ಅಂದ್ರೆ ಚಿಲ್ಕಾ ಸರೋವರ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ, ನಲ್ಬಾನ್ ದ್ವೀಪನು ಕಂಡು ಬರ್ತದೆ ಮತ್ತು ಉಪ್ಪು ನೀರಿನ ಸರೋವರ ಆಗಿದ್ದು ಪೂರಿ ಜಗನ್ನಾಥ ದೇವಾಲಯ ಈ ಒಂದು ಸರೋವರದ ಬಳಿ ಕಂಡು ಬರುತ್ತೆ. ನೆಕ್ಸ್ಟ್ ಮುಂದೆ ನೋಡ್ರಿ, ಲೋಕ್ಟಾಕ್ ಸರೋವರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ತೇಲುವ ಸರೋವರ ಅಂತ ಕರಿಬಹುದು. ಈ ಲೋಕ್ಟಾಕ್ ಸರೋವರ ಎಲ್ಲಿ ಬರ್ತದೆ ಅಂದ್ರೆ ಅದು ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತೆ. ಭಾರತ ಈಶಾನ್ಯ ರಾಜ್ಯದಲ್ಲಿ ನೋಡ್ರಿ ಎಷ್ಟು ನೀಟ್ ಆಗಿದೆ ನೋಡ್ರಿ ಲೋಕ್ಟಾಕ್ ಸರೋವರ ಹೆಂಗ್ ತೇಲ್ತಾ ಇದೆ ನೋಡ್ರಿ. ಇದಕ್ಕೆ ಏನಂತ ಕರೀತಾರೆ? ಭಾರತದ ತೇಲುವ ಸರೋವರ. ಯಾವ್ದಂದ್ರೆ ಲೋಕ್ಟಾಕ್ ಸರೋವರ ಎಲ್ಲಿ ಕಂಡು ಬರುತ್ತಂದ್ರೆ ಮಣಿಪುರ. ನೋಡ್ರಿ ಲೋಕ್ಟಾಕ್ ಸರೋವರ ಮಣಿಪುರದ ರಾಜ್ಯದಲ್ಲಿ ಕಂಡು ಬರುವ ಸಿಹಿನೀರಿನ ಸರೋವರವಾಗಿದೆ. ಈ ಸರೋವರವು ಜಗತ್ತಿನ ಏಕೈಕ ತೇಲುವ ಸರೋವರವಾಗಿದೆ. ನೋಡ್ರಿ ಲಾರ್ಜೆಸ್ಟ್ ಫ್ಲೋಟಿಂಗ್ ಲೇಕ್ ಇನ್ ದ ವರ್ಲ್ಡ್. ಭಾರತದಲ್ಲಿ ಅಥವಾ ಪ್ರಪಂಚದ ಏಕೈಕ ತೇಲುವ ಸರೋವರ. ನೋಡ್ರಿ ಹೆಂಗಿದೆ ನೋಡ್ರಿ. ಏಕೈಕ ತೇಲುವ ಸರೋವರ ಯಾವುದಂದ್ರೆ ಅದು ಲೋಕ್ಟಾಕ್ ಸರೋವರ. ಎಲ್ಲಿ ಬರ್ತದೆ ಅನ್ನೋದು ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ರಿ ಸರ್, ಈ ಲೋಕ್ಟಾಕ್ ಸರೋವರದ ವಿಶೇಷತೆ ಏನಂದ್ರೆ ಪುಂಡೇಸ್ ಎಂದ್ರೆ ನೋಡ್ರಿ ಅಸಮರೂಪವಾದಂತಹ ಸಸ್ಯವರ್ಗ, ಮಣ್ಣು, ಸಾಯುವ ವಸ್ತು ಅಥವಾ ವಿವಿಧ ಹಂತದಲ್ಲಿ ಕೊಳೆಯುವಿಕೆ ಆಗಿರುವಗಳ ತೇಲುವಿಕೆಯಿಂದಾಗಿ ತೇಲುವ ಸರೋವರವಾಗಿದೆ. ಕ್ವಶನ್ ಕೇಳ್ತಾರೆ, ಭಾರತದ ಪ್ರಪಂಚದ ಏಕೈಕ ತೇಲುವ ಸರೋವರ ಲೋಕ್ಟಾಕ್. ಸರ್ ಅದು ಯಾಕೆ ತೇಲ್ತದಪ್ಪ ಅಂದ್ರೆ ಅದರಲ್ಲಿ ಕರಗಿರ್ತಕ್ಕಂತ ಪುಂಡೇಸ್ ಎಂಬ ಒಂದು ಏನಪ್ಪ ಅಂದ್ರೆ ಸಸ್ಯವರ್ಗದಿಂದ ಮಣ್ಣು ಆ ಎಲ್ಲಾ ಒಂದು ಸಸ್ಯವರ್ಗಗಳ ಸಾಯುವ ವಸ್ತು ಕರಗಿಬಿಟ್ಟು ಅದು ತೇಲ್ತಾ ಇದೆ. ನೆಕ್ಸ್ಟ್ ಇದರ ಬಳಿ ಕೈಬುಲ ಲಾಮ್ಜೋ ರಾಷ್ಟ್ರೀಯ ಉದ್ಯಾನವನ ಇದರ ಒಂದು ಭಾಗವಾಗಿದೆ. ಇದು ಭಾರತದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ನೋಡ್ರಿ ಕ್ವಶನ್ ಕೇಳ್ತಾರೆ, ಅತ್ಯಂತ ವೆರಿ ಇಂಪಾರ್ಟೆಂಟ್ ರೀ. ಭಾರತದ ತೇಲುವ ಸರೋವರ ಮತ್ತು ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಲೋಕ್ಟಾಕ್ ಸರೋವರದಲ್ಲಿ ಕಂಡು ಬರ್ತದೆ ಅಂದ್ರೆ ಕೈಬುಲ ಲಾಮ್ಜೋ ರಾಷ್ಟ್ರೀಯ ಉದ್ಯಾನವನ. ಕೈಬುಲ ಲಾಮ್ಜೋ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಮಣಿಪುರ ರಾಜ್ಯದಲ್ಲಿ. ಯಾವ ಸರೋವರದಲ್ಲಿ ಕಂಡು ಬರ್ತಂದ್ರೆ ಅದು ಲೋಕ್ಟಾಕ್ ಸರೋವರ. ನೆಕ್ಸ್ಟ್ ಈ ಒಂದು ಮಣಿಪುರದಲ್ಲಿ ನಡೆಯುವ ಅತ್ಯಂತ ಒಂದು ವಿಶೇಷವಾಗಿರುವ ಎರಡು ಉತ್ಸವಗಳು ನಡೀತವೆ. ಒಂದು ಶಾಂಘೈ ಉತ್ಸವ, ಇನ್ನೊಂದು ಲಿಲ್ಲಿ ಫ್ಲವರ್ ಫೆಸ್ಟಿವಲ್. ಶಾಂಘೈ ಮತ್ತು ಲಿಲ್ಲಿ ಫ್ಲವರ್ ಕೆಳಗಿನ ಯಾವ ರಾಜ್ಯಕ್ಕೆ ವಿಶೇಷತೆ ಕೇಳಿದ್ರೆ ಮಣಿಪುರ ರಾಜ್ಯ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡಿ ಮೂರು ವಿಶೇಷತೆ ಐತಾ. ಭಾರತದ ಪ್ರಪಂಚದ ತೇಲುವ ಸರೋವರ ಲೋಕ್ಟಾಕ್ ಸರೋವರ. ಲೋಕ್ಟಾಕ್ ಸರೋವರದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಕೈಬುಲ ಲಾಮ್ಜೋ ರಾಷ್ಟ್ರೀಯ ಉದ್ಯಾನವನ. ಮಣಿಪುರದಲ್ಲಿ ನಡೆಯುವ ಎರಡು ಪ್ರಸಿದ್ಧವಾದ ಉತ್ಸವಗಳು ಯಾವ ಕೇಳಿದ್ರೆ ಒಂದು ಶಾಂಘೈ ಮತ್ತು ಲಿಲ್ಲಿ ಫೆಸ್ಟಿವಲ್. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕೊಲ್ಲೇರು ಸರೋವರ. ಸರ್ ಎಲ್ಲಿ ಬರುತ್ತೆ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತೆ. ನೋಡ್ರಿ ಸರ್, ಕೊಲ್ಲೇರು ಸರೋವರವು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವ ಸಿಹಿ ನೀರಿನ ಸರೋವರ. ಸಿಹಿ ನೀರು ಇದರಲ್ಲಿ ಅಂದ್ರೆ ಭಾರತದ ಸಿಹಿ ನೀರಿನ ಸರೋವರ ಕೇಳಿದ್ರೆ ಉಲಾರ್. ಇದ್ರ ಇರುವುದರಲ್ಲಿ ಸ್ವಲ್ಪ ಸಿಹಿ ನೀರು ಯಾವ್ದಂದ್ರೆ ಕೊಲ್ಲೇರು. ಕ್ವಶನ್ ಇದೆ ಕೇಳಿದ್ರೆ ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಆಂಧ್ರ ಪ್ರದೇಶ ರಾಜ್ಯ. ನೋಡಿ ನೆಕ್ಸ್ಟ್ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಕೊಲ್ಲೇರು ಸರೋವರವು ಕೃಷ್ಣ ಮತ್ತು ಗೋದಾವರಿ ನದಿಯ ಮಧ್ಯದ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರುತ್ತದೆ. ಈ ಸರೋವರವು ವಲಸೆ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅನ್ವಯ ಇದನ್ನು ವನ್ಯಜೀವಿ ಸಂರಕ್ಷಣಾ ತಾಣವೆಂದು ಘೋಷಿಸಲಾಗಿದೆ. ನೋಡ್ರಿ ಈ ಒಂದು ಕೊಲ್ಲೇರು ಸರೋವರದ ವಿಶೇಷತೆ ಏನಂದ್ರೆ
ಹೇಗೆ ನಾನು ಹೇಳಿದೆ ಚಿಲ್ಕಾ ಸರೋವರ ಮಹಾನದಿ ಅಂತ ಹೇಳಿದೆ ನೋಡ್ರಿ, ಆ ತರ ಕೊಲ್ಲೇರಿ ಸರೋವರ ಕಂಡು ಬರೋದು ಆಂಧ್ರ ಪ್ರದೇಶ. ಅದು ಯಾವ ನದಿಯ ಮಧ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಕೃಷ್ಣ ಮತ್ತು ಗೋದಾವರಿ. ಯಾಕಂದ್ರೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಹರಿಯುವ ಪ್ರಮುಖ ನದಿ ಕೂಡ ಕೃಷ್ಣಾ ನದಿ ಮತ್ತು ಗೋದಾವರಿ, ಆ ಎರಡೂ ನದಿಗಳ ಒಂದು ಸಂಚಲನದಿಂದ ಹುಟ್ಟಿರುವ ಸರೋವರ ಯಾವುದು? ಕೊಲ್ಲೇರು ಸರೋವರ. ಸರ್, ಕೊಲ್ಲೇರು ಸರೋವರದ ವಿಶೇಷತೆ ಏನಪ್ಪಾ ಅಂದ್ರೆ ನೋಡ್ರಿ, ಇದು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಇದಕ್ಕೆ, ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂದಕ್ಕೆ ಅಂದ್ರೆ 1972. ನೆಕ್ಸ್ಟ್ ಯಾವ್ದು ನೋಡ್ರಿ? ಈಗ ನೋಡ್ರಿ, ಪುಲಿಕಾಡ್ ಸರೋವರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪುಲಿಕಾಡ್ ನ ಹೇಳಿದೆ ನಿಮ್ಗೆ, ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಕಂಡು ಬರೋದು ಎಲ್ಲೆತ್ತ ಕೇಳಿದ್ರೆ ಅಂದ್ರೆ ಎಲ್ಲಿ? ಪುಲಿಕಾಡ್ ಸರೋವರ ಎಲ್ಲಿ ಬರುತ್ತೋ? ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯದಲ್ಲಿ. ಪುಲಿಕಾಡ್ ಸರೋವರವು ಕೋರಮಂಡಲ ತೀರದಲ್ಲಿ ಕಂಡು ಬರುತ್ತೆ. ಇದನ್ನು ಕೂಡ ಒಂದು ಉಪ್ಪು ನೀರಿನ ಸರೋವರವಾಗಿದೆ. ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳೆಲ್ಲ ಗಡಿಯಲ್ಲಿ ಕಂಡು ಬರುತ್ತದೆ. ಇದರ ಹೆಚ್ಚಿನ ಭಾಗವು ತಮಿಳುನಾಡಿನಲ್ಲಿ ವಿಸ್ತರಿಸಿದೆ. ನೋಡ್ರಿ, ನಿಮ್ಮ ಕ್ವಶನ್ ಏನ್ ಕೇಳ್ತಾರ ಅಂದ್ರ, ಪುಲಿಕಾಡ್ ಸರೋವರ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೇಳ್ಬಿಟ್ಟು, ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಡಿ ಕೇರಳ. ಅಲ್ಲಿ ಕೇಳಿದ್ರೆ ಏನು? ತಮಿಳುನಾಡು ಅಂತ ಹಾಕ್ಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸರ್, ನೀವು ಆಂಧ್ರ ಮತ್ತು ತಮಿಳು ಎರಡು ಹೇಳಿದ್ರಿ, ಎರಡು ಕೊಟ್ರೆ ನಾವು ಏನ್ ಮಾಡ್ಬೇಕ್ರಿ ಅಂದ್ರ ತಮಿಳುನಾಡು ರೈಟ್ ಆನ್ಸರ್ ಅಂತ 100%. ಅಂದ್ರೆ ಅತಿ ಹೆಚ್ಚಿನ ಭಾಗ ಯಾವ ರಾಜ್ಯದಲ್ಲಿ ವಿಸ್ತರಣೆ ಆಗಿದೆ ಕೇಳಿದ್ರೆ ಅದು ತಮಿಳುನಾಡು ರಾಜ್ಯದಲ್ಲಿ. ನೆಕ್ಸ್ಟ್ ನೋಡ್ರಿ, ಪುಲಿಕಾಡ್ನ ಸರೋವರದಿಂದ ಆದ ದ್ವೀಪವು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ತಾಣವಾಗಿದೆ. ನಾನು ಹೇಳಿದೆ ನಿಮಗೆ, ಇಸ್ರೋದ ಏನಪ್ಪಾ ಅಂದ್ರ ಉಪಗ್ರಹ ಉಡಾವಣಾ ಕೇಂದ್ರ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿ ಅದ ಅಂದ್ರ ಅದು ಪುಲಿಕಾಡ್ ಸರೋವರದಲ್ಲಿ. ಈ ಸರೋವರನ ಸುತ್ತಮುತ್ತ ಪುಲಿಕಾಟ್ ಎಂಬ ಪಕ್ಷಿಧಾಮ ಕಂಡು ಬರುತ್ತೆ. ನೋಡ್ರಿ, ಬ್ಯಾರಿಯರ್ ದ್ವೀಪವು ಶ್ರೀ ಹರಿಕೋಟವನ್ನು ಬಂಗಾಳಿ ಕೊಲ್ಲಿಯಲ್ಲಿ ಪ್ರತ್ಯೇಕಿಸುತ್ತದೆ. ನಾನು ಹೇಳಿದೆ, ಬ್ಯಾರಿಯರ್ ಎಂಬ ದ್ವೀಪ ಕಂಡು ಬರೋದು ಬಂಗಾಳಿ ಕೊಲ್ಲಿಯಲ್ಲಿ. ಆದರೆ ಆ ದ್ವೀಪನು ಕೂಡ ಯಾವ ನದಿಯಿಂದ ಬೇರ್ಪಟ್ಟದಂತ ಕೇಳಿದ್ರೆ ಏನ್ ಹೇಳಬೇಕು ನೀವು? ಅದು ಯಾವುದು? ಕೃಷ್ಣಾ ನದಿ. ಅದರಲ್ಲಿ ಕೇಳಿದ್ರೆ ಪುಲಿಕಾಡ್ ಸರೋವರದಿಂದ ಬೇರ್ಪಟ್ಟಿದೆ ಅಂತ ಹಾಕ್ಬೇಕು. ನೆಕ್ಸ್ಟ್ ಮುಂದೆ ನೋಡಿ, ದಾಲ್ ಸರೋವರ. ಸರ್, ದಾಲ್ ಸರೋವರ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಅದು ಜಮ್ಮು ಕಾಶ್ಮೀರ. ನಾನು ಹೇಳಿದೆ, ಭಾರತದಲ್ಲಿ ಉತ್ತರಕ್ಕೆ ಕಂಡು ಬಂದು ಜೇಲಾ ನದಿಯಿಂದ ನಿರ್ಮಾಣವಾಗಿರತಕ್ಕಂಥ ದಾಲ್ ಸರೋವರವು ಏನಪ್ಪಾ ಅಂದ್ರೆ ಭಾರತದಲ್ಲಿ ಹೆಪ್ಪುಗಟ್ಟುವ ಏಕೈಕ ಸರೋವರವಾಗಿದ್ದು. ಸರ್, ಅದು ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ನೋಡ್ರಿ, ದಾಲ್ ಸರೋವರವು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕಂಡು ಬರುತ್ತದೆ. ಇದನ್ನು ಶ್ರೀನಗರದ ಒಡವೆ ಅಥವಾ ಕಾಶ್ಮೀರ ಕಿರೀಟದ ಒಡವೆ ಅಂತ ಕರೀತಾರೆ. ನೋಡ್ರಿ, ಕಾಶ್ಮೀರದ ಕಿರೀಟದ ಯಾವ್ದನ್ನ ಕರೀತಾರೆ? ಈ ದಾಲ್ ಸರೋವರ. ದಾಲ್ ಸರೋವರ ಯಾವ ನದಿಯಿಂದ ಕೇಳಿದ್ರೆ ಅಂದ್ರೆ ಅದು ಜೇಲಂ ನದಿಯಿಂದ. ಭಾರತದಲ್ಲಿ ಹೆಪ್ಪುಗಟ್ಟುವ ಏಕೈಕ ಸರೋವರ ಯಾವ್ದು ಕೇಳಿದ್ರೆ ಯಾವ್ದು ಹೇಳ್ಬೇಕ್ರಿ? ಅದು ಕೂಡ ಯಾವುದು? ದಾಲ್ ಸರೋವರ ಅಂತ ಹಾಕ್ಬೇಕು. ನಾನು ಕ್ಲಾಸ್ ಮಾಡ್ತಿರೋದು ಕಲಬುರಗಿದಾಗ್ರಿ, ರೈಟ್ರಾ? ಅದ್ರ ಸಲಿಗೆ ಹೈಯೆಸ್ಟ್ ಬಿಸಿಲು ಅದ ನಮ್ದು. ಸ್ವಲ್ಪ ಅದಕ್ಕೆ ಟೈಮ್ ತಗೊಂಡ್ರಿ, ಸಾರಿ. ನೆಕ್ಸ್ಟ್ ನೋಡ್ರಿ, ಸರ್, ಈ ಒಂದು ದಾಲ್ ಸರೋವರ ವಿಶೇಷತೆ ಏನು? ಸರ್, ಸರೋವರವು ಚಳಿಗಾಲದ ಅವಧಿಯಲ್ಲಿ ಹೆಪ್ಪುಗಟ್ಟುವ ಭಾರತದ ಏಕೈಕ ಸರೋವರ. ನಾನು ಮೊದಲಿನ 4 ಟೈಮ್ಸ್ ಹೇಳೋಣ, 4 ಟೈಮ್ಸ್ ಇದು ಭಾರತದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು? ಯಾವ್ದ್ರಿ? ದಾಲ್ ಸರೋವರ. ಇದು ಸಿಹಿ ನೀರಿನ ಕೂಡ ಆಗಿದೆ. ನೆಕ್ಸ್ಟ್, ಭಾರತದ ಸಾರ್ವಜನಿಕ ವಲಯದ ದೊಡ್ಡ ಬ್ಯಾಂಕ್ ಆದ SBI ಇತ್ತೀಚೆಗೆ ದಾಲ್ ಸರೋವರದಲ್ಲಿ ದೇಶದ ಮೊದಲ ತೇಲುವ ATM ಅನ್ನು ಆರಂಭಿಸಿದೆ. ಕ್ವಶನ್ ಕೇಳ್ತಾರೆ, ಸರ, ಭಾರತದ ಸಾರ್ವಜನಿಕ ವಲಯದ ಅತ್ಯಂತ ದೊಡ್ಡ ಬ್ಯಾಂಕ್ ಯಾವುದು? SBI ಬ್ಯಾಂಕ್. ಭಾರತದಿಂದ ಹೊರಗಡೆ, ಭಾರತದಿಂದ ಅಥವಾ ವಿದೇಶದಲ್ಲಿ ಅತಿ ಹೆಚ್ಚು ಬ್ರಾಂಚೆಸ್ ಹೊಂದಿದ ಬ್ಯಾಂಕ್ ಯಾವ್ದು ಕೇಳಿದ್ರೆ SBI ಬ್ಯಾಂಕ್ ಅಂತ ಹಾಕ್ಬೇಕು. ಅತಿ ಹೆಚ್ಚು ATM ಹೊಂದಿದ ಬ್ಯಾಂಕ್ ಯಾವ್ದು ಕೇಳಿದ್ರೆ ಅದು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಾಕ್ಬೇಕು. ಈ ಒಂದು ಭಾರತದಲ್ಲಿ ರಾಷ್ಟ್ರೀಕರಣಗೊಂಡ ಬ್ಯಾಂಕ್ಗಳಲ್ಲಿ ಅತ್ಯಂತ ದೊಡ್ಡ ಬ್ಯಾಂಕ್ ಯಾವ್ದಂದ್ರೆ SBI. ಭಾರತದ ಅತಿ ದೊಡ್ಡ ಬ್ಯಾಂಕ್, ಆಂಧ್ರದ ಕೇಂದ್ರೀಯ ಬ್ಯಾಂಕ್, ಭಾರತದ ಬ್ಯಾಂಕ್ಗಳ ಬ್ಯಾಂಕ್ ಕೇಳಿದ್ರೆ ಅದು ಕೂಡ ಯಾವ್ದು ಹಾಕ್ಬೇಕು? RBI ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಾಕಬೇಕು. ನೆಕ್ಸ್ಟ್ ನೋಡಿ, ಸರ್, ಈ ಯಾವ್ದು ಗೊತ್ತು? ಉಲಾರ್ ಸರೋವರ. ಭಾರತದ ಸಿಹಿ ನೀರಿನ ಸರೋವರ ಯಾವ್ದು ಕೇಳಿದ್ರೆ ಉಲಾರ್ ಸರೋವರ. ಸರ್, ಈ ಉಲಾರ್ ಸರೋವರ ಎಲ್ಲಿ ಕಂಡು ಬರ್ತಂದ್ರೆ ಜಮ್ಮು ಕಾಶ್ಮೀರದಲ್ಲಿ. ನೋಡಿ ಸರ್, ಈ ಒಂದು ಸರೋವರದ ವಿಶೇಷತೆ ಏನು ನೋಡಿ. ಸರ್, ಉಲಾರ್ ಸರೋವರವು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವ ಸಿಹಿ ನೀರಿನ ಸರೋವರವಾಗಿದೆ. ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ಉಲಾರ್ ಸರೋವರ. ಈ ಸರೋವರವು ಭಾರತದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಇದನ್ನು ನೋಡ್ರಿ ಮಹಾಧಮ ಸಾಗರ ಎಂದು ಪ್ರಾಚೀನ ಕಾಲದಲ್ಲಿ ಕರೆಯುತ್ತಾರೆ. ನೋಡ್ರಿ, ನಾ ಹೇಳಿದೆ, ಈ ಉಲಾರ್ ಸರೋವರದ ವಿಶೇಷತೆ ಏನಂದ್ರೆ ಜೇಲಂ ನದಿಯಿಂದ ನಿರ್ಮಾಣವಾಗಿದೆ, ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಉಲಾರ್ ಸರೋವರ. ಸರ್, ಇದಕ್ಕೆ ಇನ್ನೊಂದು ಪ್ರಾಚೀನ ಭಾರತದಲ್ಲಿ ಏನಂತ ಕರೀತಾರೆ ಅಂದ್ರೆ ಮಹಾಪಧಮ ಸಾಗರ ಅಂತ ಕರೀತಾರೆ. ನೋಡ್ರಿ, ನೆಕ್ಸ್ಟ್ ಹೇಳಿದೆ
ನೈನಿತಾಲ್. ಭಾರತದ ಸರೋವರಗಳ ಜಿಲ್ಲೆ ಕೇಳಿದ್ರೆ ನೈನಿತಾಲ್. ಎಲ್ಲಿ ಕಂಡು ಬರುತ್ತೆ? ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತೆ. ಸರ್ ನೋಡ್ರಿ, ನೈನಿತಾಲ್ ಸರೋವರ. ಸರ್ ಈ ಒಂದು ಸರೋವರದ ವಿಶೇಷತೆ ಏನು ನೋಡಿ. ನೈನಿತಾಲ್ ಸರೋವರವು ಸಿಹಿ ನೀರಿನ ಸರೋವರವಾಗಿದೆ. ಇದು ಉತ್ತರಾಖಂಡದ ನೈನಿತಾಲದಲ್ಲಿ ಕಂಡು ಬರುತ್ತೆ. ಇಷ್ಟೇ ಕ್ವಶನ್, ಏನಿದಿಲ್ಲ ಅಷ್ಟೇನ, ಇದ್ರ ಬಗ್ಗೆ ಇಂಪಾರ್ಟೆಂಟ್ ಇಲ್ಲ. ಬಟ್ ಏನಂದ್ರೆ ಜಸ್ಟ್ ನೈನಿತಾಲ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರಾಖಂಡದಲ್ಲಿ ಸರೋವರಗಳ ಜಿಲ್ಲೆ ಇಂಪಾರ್ಟೆಂಟ್. ಮತ್ತು ಉತ್ತರಾಖಂಡ ರಾಜ್ಯದ ಹೈಕೋರ್ಟ್ ಕಂಡು ಬರೋದಲ್ಲಿ ಕೇಳಿದ್ರೆ ಉತ್ತರಾಖಂಡ ರಾಜ್ಯ. ನೆಕ್ಸ್ಟ್ ನೋಡಿ ಸರ್, ನೈನಿತಾಲ್ ಜಿಲ್ಲೆಯ ನೋಡಿ ಕುಲ್ನು ಅಥವಾ ಕುಮನ್ ಬೆಟ್ಟಗಳಲ್ಲಿ ಕಂಡುಬರುವ 4 ಸರೋವರಗಳಲ್ಲಿ ನೈನಿತಾಲ್, ಭೀಮ್ತಾಲ್, ಸತ್ತಾಲ್, ನುಕುಚಿತಾಲ್ ಇದು ಒಂದಾಗಿದೆ. ಆದುದರಿಂದ ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯನ್ನು ನಾನು ಏನ್ ಹೇಳ್ತೀನಿ ಹೇಳ್ರಿ, ಭಾರತದ ಸರೋವರಗಳ ಜಿಲ್ಲೆ ಅಂತ ಕರೀತಾರೆ. ಯಾಕೆ ಕರೆದ್ರೆ ಹೇಳ್ರಿ, ಅದ್ರ ಬಗ್ಗೆ ಗೊತ್ತಿರಬೇಕು ನೋಡಿ. ನೈನಿತಾಲ್, ಭೀಮ್ತಾಲ್, ಸತ್ತಾಲ್ ಮತ್ತು ನಕಚಿತಾಲ್, ಎಲ್ಲಿ ತಾಲ್ ಬರ್ತದೆ ಅಲ್ಲಿ ಸೀದಾ ನೈನಿತಾಲ್ ಹಚ್ಚಿಬಿಡೋದು ಅಷ್ಟೇ. ರೈಟ್? ಅದು ಎಲ್ಲಿ ಅಂದ್ರೆ ಭಾರತದ ಸರೋವರಗಳ ಜಿಲ್ಲೆ ನೈನಿತಾಲ್ ಅಂತ ಹಾಕಬೇಕು. ನೆಕ್ಸ್ಟ್ ಯಾವ್ದ್ರೆ? ಬದಕಾಲ್ ಸರೋವರ. ಎಲ್ಲಿ ಬರ್ತದೆ ಸರ್ ಬದಕಾಲ್ ಸರೋವರ ಅಂದ್ರೆ ಹರಿಯಾಣ ರಾಜ್ಯದಲ್ಲಿ ಬರುತ್ತೆ. ಇದು ಜಮ್ಮು ಕಾಶ್ಮೀರದ ಕೆಳಗಡೆ. ಸರ್ ಈ ಒಂದು ಸರೋವರದ ವಿಶೇಷತೆ ಯಾವ್ದಂದ್ರೆ ನೋಡ್ರಿ, ಇದೊಂದು ಸ್ವಾಭಾವಿಕ ಸರೋವರವಾಗಿದ್ದು ಹರಿಯಾಣದ ಫರೀದಾಬಾದ್ ನಲ್ಲಿ ಕಂಡು ಬರುತ್ತೆ. ಇದು ದೆಹಲಿಯಿಂದ 16 ಕಿಲೋಮೀಟರ್ ದೂರದಲ್ಲಿ ಈ ಸರೋವರ ಕಂಡು ಬರುತ್ತದೆ. ಸ್ವಾಭಾವಿಕ ಸರೋವರ ಹರಿಯಾಣದ ಅರಾವಳಿ ಬೆಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಕ್ವಶನ್ ಕೇಳ್ತಾರೆ, ನಿಮ್ಗೆ ಏನ್ ಕ್ವಶನ್ ಅಂದ್ರೆ ಇಲ್ಲಿ 2 ಇಂಪಾರ್ಟೆಂಟ್ ಟಾಪಿಕ್ ಅವರು ಅಬ್ಸರ್ವ್ ಮಾಡ್ರಿ. ಸರ್ ಬದಕಾಲ್ ಸರೋವರ ಕಂಡು ಬರೋದಕ್ಕೆ ಹರಿಯಾಣ ರಾಜ್ಯ ಕಾಮನ್ ಆಗಿ ಹಾಕ್ಬಿಡ್ತೀರಿ. ಅಲ್ಲಿ ಒಂದು ಕ್ವಶನ್ ಏನ್ ಕೊಟ್ರ, ಅರಾವಳಿ ಬೆಟ್ಟಗಳಿಂದ ಸುತ್ತುವರೆದಿದೆ. ಪ್ರಪಂಚದ ಪ್ರಾಚೀನ ಬೆಟ್ಟಗಳಂತೂ ಅಥವಾ ಭಾರತದ ಪ್ರಾಚೀನ ಬೆಟ್ಟಗಳು ಕೇಳಿದ್ರೆ ಅರಾವಳಿ ಬೆಟ್ಟ ಅಂತ ಹಾಕ್ಬೇಕು. ಪ್ರಪಂಚದಲ್ಲಿ ಹಿಮಾಲಯ ಬೆಟ್ಟಕ್ಕಿಂತ ಮೊಟ್ಟ ಮೊದಲ ಹುಟ್ಟಿದ ಬೆಟ್ಟಗಳು ಯಾವ್ದು ಕೇಳಿದ್ರೆ ಅರಾವಳಿ ಹಿಲ್ಸ್ ಅಂತ ಹಾಕ್ಬೇಕು. ಹಿಮಾಲಯಕ್ಕಿಂತ ಇತ್ತೀಚೆಗೆ ಹುಟ್ಟಿದ ಹಿಮಾಲಯಕ್ಕಿಂತ ಮುಂಚೆ ಪ್ರಾಚೀನ ಭಾರತದ ಪ್ರಪಂಚದ ಪ್ರಾಚೀನ ಬೆಟ್ಟಗಳು ಯಾವುದಕ್ಕೆ? ಅರಾವಳಿ ಬೆಟ್ಟವು. ಸರಿ, ಅರಾವಳಿ ಬೆಟ್ಟಗಳು ಅತಿ ಹೆಚ್ಚು ಕಂಡು ಬರೋದಕ್ಕೆ ಅಂದ್ರೆ ಎಲ್ಲಿ ಅಂತ ಕೇಳಿದ್ರೆ ರಾಜಸ್ಥಾನ. ಆದ್ರೆ ಸರ್ ಯಾವ್ಯಾವ ರಾಜ್ಯಗಳು ಅಂತ ಕೇಳಿದ್ರೆ ಗುಜರಾತ್, ರಾಜಸ್ಥಾನ್, ಪಂಜಾಬ್. ಇದು ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ 4 ರಾಜ್ಯಗಳಲ್ಲಿ ಅರಾವಳಿ ಬೆಟ್ಟ. ಕ್ವಶನ್ ಕೇಳ್ತಾರೆ, ಅರಾವಳಿ ಬೆಟ್ಟವು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ ಅಂತ ಕ್ವಶನ್ ಹಾಕ್ತಾರೆ. ಅಥವಾ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಅದು ಕ್ವಶನ್ ಕೇಳ್ತಾರೆ. ನಿಮ್ಗೆ ಗೊತ್ತಿರಬೇಕು, ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ ರಾಜ್ಯದಲ್ಲಿ ಅರಾವಳಿ ಬೆಟ್ಟ ಕಂಡು ಬಂದಿದ್ದು. ಅರಾವಳಿ ಬೆಟ್ಟಗಳಿಂದ ಒಂದು ಬದಕಾಲ್ ಎಂಬ ಸರೋವರ ಸುತ್ತುವರೆದಿದೆ ಅಂತ. ಇದೊಂದು ಭಾರತದ ಸ್ವಾಭಾವಿಕ ಸರೋವರ ಆಗಿದೆ. ನೆಕ್ಸ್ಟ್ ನೋಡ್ರಿ, ಸಾಂಬಾರ್ ಸರೋವರ. ನಾನು ಹೇಳಿದೆ ನಿಮ್ಗೆ ಭಾರತದ ಉಪ್ಪು ನೀರಿನ ಸರೋವರ, ಅತ್ಯಂತ ಹೈಯೆಸ್ಟ್ ಉಪ್ಪು ನೀರು ಯಾವ್ದಪ್ಪ ಅಂದ್ರೆ ಅದು ಸಾಂಬಾರ್ ಸರೋವರ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಅಂದ್ರೆ ರಾಜಸ್ಥಾನ ರಾಜ್ಯದಲ್ಲಿ. ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವ್ದ್ರೆ? ರಾಜಸ್ಥಾನ ರಾಜ್ಯ. ರಾಜಸ್ಥಾನದ ರಾಜ್ಯದಲ್ಲಿ ಜೈಪುರ ನೋಡ್ರಿ ಏನಂತ ಕರೀತಾರೆ? ಭಾರತದ ಪಿಂಕ್ ಸಿಟಿ ಅಂತ ಕರೀತಾರ. ನೋಡ್ರಿ, ಸಾಂಬಾರ್ ಸರೋವರವು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಲವಣಾಂಶಗಳನ್ನು ಹೊಂದಿರುವ ಉಪ್ಪು ನೀರಿನ ಸರೋವರ. ಇವಾಗ ಗೊತ್ತೈತ್ರಿ ನೋಡ್ರಿ, ಹೈಯೆಸ್ಟ್ ಇದ್ದಿರುವ ವಾಟರ್ ಅಲ್ಲಿ ಹೈಯೆಸ್ಟ್ ವಾಟರ್ ಏನಪ್ಪಾ ಅಂದ್ರೆ ಉಪ್ಪು ನೀರು ಅದ್ರೆ. ಅದಕ್ಕೆ ಹೈಯೆಸ್ಟ್ ನಿಮ್ ಕ್ವಶನ್ ಕೇಳ್ತಾರೆ, ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸಾಗರ ಯಾವುದಕ್ಕೆ ಅದ್ರ ಏನಾಗ್ಬೇಕು? ಇದು ಗೊತ್ತಿರ್ಬೇಕು ನೋಡ್ರಿ. ಇಲ್ಲಿ ಓದ್ಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೀಟಾಗಿ 110 ಸಾರಿ ತಿಳಿದ್ರು ಮತ್ತೊಮ್ಮೆ ರಿಪಿಟೇಷನ್ ಹೋಗಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ರೈಟಾ? ಲವಣಾಂಶ ಹೊಂದಿರುವ ಸಾಗರಕ್ಕೆ ಅದು ರಾಜಸ್ಥಾನದ ಸಾಂಬಾರ್ ಸರೋವರ. ಇದೂ ಕೂಡ ಅರಾವಳಿ ಬೆಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಈ ಸರೋವರದಿಂದ ಉಪ್ಪು ತಯಾರಿಸಲಾಗುತ್ತದೆ. ನಿಮ್ಗೊಂದು ಕ್ವಶನ್ ಕೇಳ್ತಾರ್ರಿ, ಭಾರತದಲ್ಲಿ ಮೀನರು ಅಂತ ಒಂದು ಬುಡಕಟ್ಟು ಜನಾಂಗ ಬರ್ತದೆ. ಇದು UPSC ಕ್ವಶನ್ ರೀ, 2019 ಪ್ರಿಲಿಮ್ಸ್ ಕ್ವಶನ್ ಅದ. ಇದು ಏನಂತ ಕ್ವಶನ್ ಆಗಿದೆ ಅಂದ್ರ ನೋಡ್ರಿ ಸರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ದೇಶ ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ ಗುಜರಾತ್. ಆ ಗುಜರಾತಿನಲ್ಲಿ ಒಂದು ಟ್ರೈಬಲ್ ಬರ್ತದೆ, ಮೀನರು ಅಂತೇಳಿ ಬರ್ತಾರೆ ನೋಡ್ರಿ. ಭಾರತದಲ್ಲಿ ಈ ಕೆಳಗಿನ ಜನಾಂಗವು ಉಪ್ಪು ಉತ್ಪಾದನೆಗೆ ಪ್ರಸಿದ್ಧಿ ಕೇಳಿದ್ರೆ ಮೀನರು ಅಂತ ಹಾಕ್ಬೇಕು. ಅಥವಾ ಮೀನರು ಕಂಡು ಬರುವ ರಾಜ್ಯ ಕೇಳಿದ್ರೆ ಗುಜರಾತ್ ಅಂತ ಹಾಕ್ಬೇಕು. ಇಲ್ಲ ಅಥವಾ ರಾಜಸ್ಥಾನ. ಯಾಕಂದ್ರೆ ಗುಜರಾತ್ ಮತ್ತು ರಾಜಸ್ಥಾನ 2 ಗಡಿ ಭಾಗದ ರಾಜ್ಯಗಳವ್ರಿ. ಇದು ಕ್ವಶನ್ ಬರ್ದಿಟ್ಕೊಡ್ರಿ. ಮೀನರು ಎಂಬ ಬುಡಕಟ್ಟು ಕಂಡು ಬರೋದು ಯಾವ ರಾಜ್ಯದಲ್ಲಿ ಕೇಳಿದ್ರೆ ಗುಜರಾತ್. ಇದು ಯಾವುದಕ್ಕೆ ಪ್ರಸಿದ್ಧಿ ಪಡೆದರೆ? ಟ್ರೈಬಲ್ ಇರೋ ಉಪ್ಪು ಉತ್ಪಾದನೆಗೆ. ನೆಕ್ಸ್ಟ್ ನೋಡಿ, ಒಂದಿನ ಟಾಪಿಕ್ ಯಾವುದು? ಪುಷ್ಕರ ಸರೋವರ. ನಾನು ಹೇಳಿದೆ ನಿಮ್ಗೆ, ನೋಡಿಲ್ಲ ನಾನು ಹೇಳಿದೆ ನಿಮ್ಗೆ. ಪುಷ್ಕರ ಜಾತ್ರೆ ಎಲ್ಲಿ ನಡೀತದೆ? ರಾಜಸ್ಥಾನದಲ್ಲಿ ನಡೀತದೆ. ಸರ್ ಅದು ಯಾವ ಪ್ರಾಣಿಗೆ ಪ್ರಸಿದ್ಧಿ ಪಡೆದ್ರ ಅಂದ್ರೆ ಒಂಟೆ. ಇಲ್ಲಿ ಏನಾದ್ರೆ ಒಂಟೆ ನೋಡ್ರಿ. ಇಲ್ಲಿ
ಕ್ವಶನ್ ಕೇಳ್ತಾರೆ, ಸರ್ ಕೆಳಗಿನ ಯಾವ ಪ್ರಾಣಿಯ ಹಾಲು ಮೊಸರಾಗುವುದಿಲ್ಲ ಅಂತ ಕೇಳಿದ್ರ ಒಂಟೆಯ ಹಾಲು ಮೊಸರಾಗುವುದಿಲ್ಲ ಅಂತ ಹಾಕ್ಬೇಕು. ನೆಕ್ಸ್ಟ್ ಮರುಭೂಮಿ ಹಡಗು ಕೇಳಿದ್ರಂದ್ರ ಒಂಟೆ ಅಂತ ಹಾಕ್ಬೇಕು. ಒಂಟೆಯ ಮರಿಗೆ ಏನಂತ ಕರೀತಾರೆ? ಒಂಟಿ ಮರಿ ಅನ್ನಲ್ರಿ, ನ್ಯಾನಿ ಅಂತ ಕರೀತಾರ. ಏನ್ರಿ? ನ್ಯಾನಿ ಅಂತ ಹಾಕ್ಬೇಕು. ಒಂಟಿಯ ಮರಿಗೆ ಏನಂತ ಕರೀತಾರೆ? ನ್ಯಾನಿ ಅಂತ ಕರೀತಾರೆ. ಕರೆಕ್ಟಾ? ಈ ಒಂಟೆಗಳಿಗೆ ಪ್ರಸಿದ್ಧವಾದ ಜಾತ್ರೆ ಯಾವುದು? ಪುಷ್ಕರ ಜಾತ್ರೆ. ಯಾವ ದೇವರಿಗೆ ಸಂಬಂಧಪಟ್ಟ ಕೇಳಿದ್ರೆ ಬ್ರಹ್ಮ ದೇವರಿಗೆ. ಆ ಪುಷ್ಕರ ಸರೋವರ ಎಲ್ಲಿ ಕಂಡು ಬರ್ತದೆ ಅಂದ್ರ ರಾಜಸ್ಥಾನ. ಇದು ಸರೋವರ, ಇದು ಜಾತ್ರೆ. ರೈಟ್? ಓಕೆ. ನೆಕ್ಸ್ಟ್ ನೋಡ್ರಿ, ಈಗ ಅದ್ರ ಬಗ್ಗೆ ವಿಶೇಷತೆ ಕೊಟ್ರು ನೋಡ್ರಿ. ಏನ್ ಕೊಟ್ರು ನೋಡ್ರಿ? ಈ ಸರೋವರವು ರಾಜಸ್ಥಾನದ ಅಜ್ಮೀರ ಜಿಲ್ಲೆಯ ಪುಷ್ಕರದಲ್ಲಿ ಕಂಡುಬರುವ ಸರೋವರವಾಗಿದೆ. ಇದು ಹಿಂದೂಗಳ ಅತ್ಯಂತ ಪವಿತ್ರ ಸರೋವರವಾಗಿದೆ. ಬ್ರಹ್ಮ ದೇವರು ಹಿಂದೂಗಳಿಗೆ ಸಂಬಂಧಪಟ್ಟವ್ರಿ. ಇದನ್ನ ಇಲ್ಲಿ ಹೇಳಿ ನೋಡಿ, ಬ್ರಹ್ಮ ಸರೋವರ ಅಂತಲೂ ಕರೀತಾರೆ. ಯಾಕ? ಬ್ರಹ್ಮ ದೇವರಿಗೆ ಸಂಬಂಧಪಟ್ಟ ಜಾತ್ರೆ. ಈ ಸರೋವರದ ಬಳಿ ಒಂಟೆಗಳ ಜಾತ್ರೆ ನಡೆಯುತ್ತದೆ. ಇದನ್ನು ನಾವು ಪುಷ್ಕರ ಎಂಬ ಒಂಟೆ ಜಾತ್ರೆ ಎಂದು ಕರೀತಾರೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರಿ ನಿಮ್ಗೆ ಏನಂತ ಇದ್ರ ಬಗ್ಗೆ. ಜಗತ್ತಿನ ವಿವಿಧ ಕಡೆಯಿಂದ ಒಂಟೆಗಳ ವ್ಯಾಪಾರಿಗಳು ಮತ್ತು ವೀಕ್ಷಕರು ಆಗಮಿಸುತ್ತಾರೆ. ನೋಡ್ರಿ, ನೀವು ಒಂದ್ ಸರ್ತಿ ಹೋಗ್ಬರಿ ಹೆಂಗಿರ್ತಂತ ನೋಡ್ಬರಿ. ನೋಡ್ರಿ, ಪುಷ್ಕರ ಜಾತ್ರೆಗೆ ಸಂಬಂಧಪಟ್ಟದ್ದು, ಪುಷ್ಕರ ಮೇಳ ಯಾವ ದೇವರಿಗೆ ಸಂಬಂಧಪಟ್ಟದ್ದು, ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ದು ಎಲ್ಲಾನು ಕೂಡ ಕ್ಲಿಯರ್ ಆಯ್ತು ನೋಡ್ರಿ. ನೆಕ್ಸ್ಟ್ ಯಾವ್ದಂದ್ರೆ ಲೂನಾರ್ ಸರೋವರ ಎಲ್ಲಿ ಬರ್ತದೆ? ಮಹಾರಾಷ್ಟ್ರ. ನಿಮ್ಗೆ ಹೇಳಿದ ಭಾರತದಲ್ಲಿ ಕೆಳಗಿನ ಯಾವ ಸರೋವರ ಉಲ್ಕೆಗಳಿಂದ ನಿರ್ಮಿತವಾಗಿದೆ? ಲೂನಾರ್ ಸರೋವರ ಭಾರತದ ಗುಲಾಬಿ ಬಣ್ಣಕ್ಕೆ ಒಂದು ರಚನೆ ಆಗ್ತಿರತಕ್ಕಂಥ ಅಥವಾ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಆಗಿರುವ ಒಂದು ಸರೋವರಕ್ಕೆ ಲೂನಾರ್ ಸರೋವರ. ಅದೇ ಬರ್ತದ ಮಹಾರಾಷ್ಟ್ರ ರಾಜ್ಯದಲ್ಲಿ. ನೋಡ್ರಿ, ಇದು ನೋಡ್ರಿ ಲೂನಾರ್ ಸರೋವರ. ಇಲ್ಲಿ ನೋಡ್ರಿ, ಅದು ಮೇಲ್ಗಡೆ ಉಲ್ಕೆ ಬಿದ್ದು ಈ ಸರೋವರ ರಚನೆ ಆಗಿದೆ ನೋಡ್ರಿ. ಕರೆಕ್ಟ್? ಉಲ್ಕೆಗಳು ಯಾಕೆ ಬೀಳ್ತಾವ್ರಿ? ಕ್ವಶನ್ ಕೇಳ್ತಾರೆ. ಉಲ್ಕೆಗಳು ಭೂಮಿಯ ಕಡೆಗೆ ಬರಲು ಯಾಕ ಕಾರಣಕ್ಕೆಂದ್ರೆ ಅವು ತನ್ನ ಗುರುತ್ವ ಬಲವನ್ನು ಕಳೆದುಕೊಂಡಿರುತ್ತವ್ರಿ. ನೋಡ್ರಿ, ಇಂಥ ಒಂದು ಲೂನಾರ್ ಸರೋವರ ಎಲ್ಲಿ ಬರ್ತದೆ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ನೆಕ್ಸ್ಟ್ ಸರ್, ಆ ಒಂದು ಲೂನಾರ್ ಸರೋವರ ಬಗ್ಗೆ ವಿಶೇಷತೆ ಏನಿದೆ ನೋಡ್ರಿ. ಏನಿದೆ ವಿಶೇಷತೆ? ಇದು ಮಹಾರಾಷ್ಟ್ರ ರಾಜ್ಯದ ಬುಲ್ದಾನ ಜಿಲ್ಲೆಯ ಲೂನಾರ್ ಎಂಬಲ್ಲಿ ಕಂಡು ಬರುತ್ತೆ. ಮಹಾರಾಷ್ಟ್ರ ಜಿಲ್ಲೆಯ ಎಲ್ರಿ? ಬುಲ್ದಾನ್ ಜಿಲ್ಲೆ. ಬುಲ್ದಾನ್ ಕೇಳಿದ್ರೆ ಜಸ್ಟ್ ನಿಮಗೆ ಮಹಾರಾಷ್ಟ್ರ ಗೊತ್ತಿದ್ರೆ ಸಾಕು. ಇದೊಂದು ಉಪ್ಪು ನೀರಿನ ಸರೋವರವಾಗಿದೆ. ನೋಡಿ, ಪೆಲಿಸ್ಟೋನಿಯಾ ಯುಗದಲ್ಲಿ ಉಲ್ಕೆಗಳು, ನಾ ಹೇಳಿದ ನಿಮ್ಗೆ ಉಲ್ಕೆಗಳು ಯಾವ ಯುಗ ಕೇಳಿದ್ರೆ ಪೆಲಿಸ್ಟೋನಿಯಾ ಯುಗದಲ್ಲಿ ಉಲ್ಕೆಗಳು ಭೂಮಿಗೆ ಅಪ್ಪಳಿಸಿದಾಗ ಉಂಟಾದಂತ ಸರೋವರವನ್ನು ನಾವೇನಂತ ಹೇಳ್ತೇವೆ? ಉಂಟಾದ ಸರೋವರ ಇದಾಗಿದೆ ಅಂತ ಹೇಳ್ತಾರೆ. ನೋಡಲಿ, ಪೆಲಿಸ್ಟೋನ್ ಯುಗದಲ್ಲಿ ಉಲ್ಕೆಗಳು ಭೂಮಿಯನ್ನು ಅಪ್ಪಳಿಸಿದಾಗ ಉಂಟಾದಂತ ಸರೋವರನೇ ಅಂತ ಹೇಳಿದಕ್ಕೆ ನಾವು ಕರಿತೀವಿ. ಇತಿಹಾಸ ಪ್ರಸಿದ್ಧ ಲೂನಾರ್ ಸರೋವರ ನೀರು ಗುಲಾಬಿ ಬಣ್ಣಕ್ಕೆ ತಿರುಗುತ್ತಿದೆ ನಾ ಹೇಳಿದೆ ಫಸ್ಟ್ ಅಂತ ಹೇಳ್ಕೊತ ಬಂದ. ಯಾವ ಬಣ್ಣ? ಗುಲಾಬಿ ಬಣ್ಣಕ್ಕೆ. ಯಾಕ ಕಾರಣ ಹೇಳಿ? ಉಲ್ಕೆಗಳ ಭೂಮಿಗೆ ಅಪ್ಪಳಿಸಿದಾಗ ಕನ್ವರ್ಟ್ ಆಗಿರ್ತಕ್ಕಂಥ ಬಣ್ಣ. ನೆಕ್ಸ್ಟ್ ಯಾವುದು? ಮಾನಸ ಸರೋವರ. ಸರಿ, ಈ ಮಾನಸ ಸರೋವರ ಎಲ್ಲಿ ಬರ್ತದೆ ಅಂದ್ರೆ ನೋಡ್ರಿ, ಕ್ವಶನ್ ಕೇಳ್ತಾರೆ. ಭಾರತದಲ್ಲಿ ಪ್ರಸಿದ್ಧವಾದ ಗಂಗಾ ನದಿ, ಸಿಂಧೂ ನದಿ, ಆಮೇಲೆ ಸಿಂಧೂ ನದಿ ಅತ್ಯಂತ ದೊಡ್ಡ ಉಪನದಿ ಆಗಿರ್ತಕ್ಕಂಥ ಏನಪ್ಪಾ ನೋಡ್ರಿ, ಈ ಎಲ್ಲಾ ನದಿಗಳು ಕೂಡ ಎಲ್ಲಿ? ಸಟ್ಲೇಜ್ ನದಿ ಎಲ್ಲಿ ಉಗಮ ಆಗ್ತಪ್ಪ ಅಂದ್ರ ಭಾರತದ ಉತ್ತರಕ್ಕೆ ಇರುವ ಏನಪ್ಪ ಹಿಮಾಲಯದ ಕೈಲಾಸ, ಟಿಬೇಟ್ ದೇಶದಲ್ಲಿ ಕಂಡುಬರುವ ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಹುಟ್ಟುತ್ತವ್ರಿ. ಅಂತ ಒಂದು ಮಾನಸ ಸರೋವರ ಬಗ್ಗೆ ಇವತ್ತು ನಾವು ನೋಡೋಣ. ನೋಡಿ, ಮಾನಸ ಸರೋವರ ಟಿಬೇಟ್ನಲ್ಲಿ ಕಂಡು ಬರುತ್ತದೆ. ಟಿಬೇಟ್ನ ರಾಜಧಾನಿ ಕೇಂದ್ರ ಲಾಸಾ. ಟಿಬೇಟ್ ಯಾವ ದೇಶಕ್ಕೆ ಒಳಪಟ್ಟದ? ಆಡಳಿತಕ್ಕೆ ಅಂದ್ರೆ ಚೀನಾ ದೇಶಕ್ಕೆ ಏನಪ್ಪಾ ಅಂದ್ರೆ ಆಡಳಿತಕ್ಕೆ ಒಳಪಟ್ಟ ಒಂದು ದೇಶವಾಗಿದ್ದು ಇದರ ರಾಜಧಾನಿ ಕೇಂದ್ರ ಟಿಬೇಟ್. ಬೌದ್ಧ ಧರ್ಮಕ್ಕೆ ಅತ್ಯಂತ ಪ್ರಸಿದ್ಧವಾದ ಒಂದು ದೇಶ ಟಿಬೇಟ್ ಮತ್ತು ನೇಪಾಳ ದೇಶಗಳು. ನೋಡ್ರಿ, ಮಾನಸ ಸರೋವರವು ಟಿಬೇಟ್ನಲ್ಲಿ ಕಂಡು ಬರುತ್ತೆ. ಪ್ರಸಿದ್ಧವಾದ ಸಿಂಧೂ ನದಿ, ಸಟ್ಲೇಜ್ ನದಿ, ಆಮೇಲೆ ನೆಕ್ಸ್ಟ್ ಬ್ರಹ್ಮಪುತ್ರ ನದಿಗಳ ಉಗಮ ಎಲ್ಲಿ ಕೇಳಿದ್ರೆ ಅಂದ್ರೆ ಇದು ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಏನಪ್ಪಾ ಅಂದ್ರ ಉಗಮ ಆಗ್ತವ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸರಿ ಏನ್ ಕೊಟ್ಟರೆ ವಿಶೇಷತೆ ನೋಡಿ. ಮಾನಸ ಸರೋವರವು ಟಿಬೇಟ್ನಲ್ಲಿ ಕಂಡು ಬಂದು ಸಿಹಿನೀರಿನ ಸರೋವರವಾಗಿದೆ. ಇದು ಏಷ್ಯಾದ ಅತಿ ಎತ್ತರದ ಸಿಹಿನೀರಿನ ಸರೋವರ. ಇದರ ಉತ್ತರಕ್ಕೆ ಕೈಲಾಸ ಪರ್ವತದ ಹೇಳಿ ನಿಮ್ಗ. ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಹುಟ್ಟುವ ನದಿಗಳೇ ಯಾವುದು? ಸಿಂಧು, ಸಟ್ಲೇಜ್ ಮತ್ತು ಬ್ರಹ್ಮಪುತ್ರ ನದಿಗಳು. ಇದು ಇಡೀ ಏಷ್ಯಾ ಖಂಡದಲ್ಲಿ ಎತ್ತರದ ಸಿಹಿನೀರಿನ ಸರೋವರಕ್ಕೆ ಅದು ಮಾನಸ ಸರೋವರ. ಎಲ್ಲಿ? ಟಿಬೇಟ್ ದೇಶದಲ್ಲಿ ಕಂಡು ಬರುತ್ತದೆ. ಟಿಬೇಟ್ ದೇಶದ ರಾಜಧಾನಿ ಲಾಸಾ. ಇದು ಚೀನಾ ದೇಶದ ಆಡಳಿತಕ್ಕೆ ಒಳಪಟ್ಟ ರಾಜ್ಯ. ಬೌದ್ಧ ಧರ್ಮಕ್ಕೆ ಅತ್ಯಂತ ಪ್ರಸಿದ್ಧವಾದ ದೇಶ ಯಾವುದು? ಟಿಬೇಟ್ ಮತ್ತು ನೇಪಾಳ ದೇಶಗಳು. ನೆಕ್ಸ್ಟ್ ಮುಂದೆ ನಾನ್ ಕೇಳೋದು ಅದಕ್ಕೆ ಸ್ವಲ್ಪ ವಿಶೇಷತೆ
ಅವು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸಾಗರಗಳ ಬಗ್ಗೆ ನಾವು ನೋಡ್ರಿ ಕಾಮನ್ ಆಗಿ ಇನ್ನೂ ಕೂಡ ಮುಂದೆ ಬರೋ ಎಕ್ಸಾಮ್ ಕೇಳ್ಬೋದು ತಾನೆ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೋಟ್ಸ್ ತಗೊಂಡು ಬಂದಿದ್ದೀನಿ ನೋಡಿ ಸರ್. ಅನಾರ್ ಸಾಗರ ಕಂಡು ಬರುವುದು ಅಜ್ಮೀರದಲ್ಲಿ ಕಂಡು ಬರುತ್ತದೆ, ಇದು ರಾಜಸ್ಥಾನ ಅಜ್ಮೀರ ಕಂಡು ಬರುವುದು. ಆಮೇಲೆ ದೇವಾರ ಸರೋವರ ರಾಜಸ್ಥಾನ, ಫತೇ ಸಾಗರ್ ಸರೋವರ ಕಂಡು ಬರೋದು ಏನಪ್ಪ ಅಂದ್ರೆ ಉದಯಪುರ. ಈ ಉದಯಪುರಕ್ಕೆ ಏನಂತ ಕರೀತಾರಂದ್ರ ಭಾರತದ ಸರೋವರಗಳ ನಗರ ಯಾವುದಕ್ಕೆ ಅಂದ್ರೆ ಅದು ಉದಯಪುರ. ಎಲ್ಲಿ ಕಂಡು ಬರ್ತದ? ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತದ. ಸರೋವರಗಳ ಜಿಲ್ಲೆ ಕಡೆ ನೈನಿತಾಳ ಉತ್ತರಾಖಂಡ. ನೆಕ್ಸ್ಟ್ ಮಾನಸ ಸರೋವರ ನೋಡ್ರಿ, ಮಾನ್ ಸಾಗರ್ ನೋಡ್ರಿ, ಮಾನ್ ಸಾಗರಕ್ಕೆ ಅದ್ರ ಎಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಮಾನಸ ಅಲ್ರಿ, ಮಾನಸ ಸಾಗರಕ್ಕೆ ಅದ್ರ ಟಿಬೇಟ್, ಮಾನ್ ಕೇಂದ್ರ ಅಂದ್ರೆ ಜೈಪುರ್, ಇದನ್ನು ಕೂಡ ರಾಜಸ್ಥಾನ್. ಸಾಂಬಾರ್ ಸರೋವರ ನೋಡಿ, ಸಾಂಬಾರ್ ಸಿಟಿ ಜೈಪುರ್ ರಾಜಸ್ಥಾನ್. ಪುಷ್ಕರ ಸರೋವರ ಪುಷ್ಕರ ನಗರ, ಇದನ್ನು ಕೂಡ ಎಲ್ಲಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ನೋಡ್ರಿ ಯಾವ್ದಪ್ಪ ಅಂದ್ರ ದೂಧ ತಲೈ ಸರೋವರ ಉದಯಪುರ ರಾಜಸ್ಥಾನ್. ನಿಕ್ಕಿ ಸರೋವರ ಇದು ಕ್ವಶನ್ ಆಗಿದೆ ನೋಡ್ರಿ, ನಿಕ್ಕಿ ಸರೋವರ ಕಂಡು ಬರೋದು ಎಲ್ಲಪ್ಪ ಅಂದ್ರ ರಾಜಸ್ಥಾನದ ಮೌಂಟ್ ಅಬು ಬೆಟ್ಟಗಳಲ್ಲಿ. ಸರ್ ನೋಡ್ರಿ, ಈ ಮೌಂಟ್ ಅಬು ಬೆಟ್ಟ ಯಾವ ಧರ್ಮಕ್ಕೆ ನೋಡ್ರಿ ದಿಲ್ವಾರ ಜೈನ ದೇವಾಲಯಗಳ ಕಂಡು ಬರೋದು ಎಲ್ಲಪ್ಪ ಅದಕ್ಕೆ ಅದ್ರ ಮೌಂಟ್ ಅಬು. ಈ ಮೌಂಟ್ ಅಬು ಎಲ್ಲಿ ಕಂಡು ಬರುತ್ತದಪ್ಪ ಅಂದ್ರ ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ. ಯಾವ ಧರ್ಮಕ್ಕೆ ಸಂಬಂಧಪಟ್ಟದಕ್ಕೆ ಅದ್ರ ಅಂದ್ರೆ ಜೈನ ಧರ್ಮಕ್ಕೆ. ದಿಲ್ವಾರ ಜೈನರ ದೇವಾಲಯಗಳು ಕಂಡು ಬರೋದು ಎಲ್ಲಿ? ರಾಜಸ್ಥಾನದ ಎಲ್ಲಿ ಮೌಂಟ್ ಅಬು ಬೆಟ್ಟಗಳಲ್ಲಿ. ಆದ್ರೆ ಆ ದಿಲ್ವಾರ ಜೈನ ದೇವಾಲಯಗಳು ಕಟ್ಟಿದವರು ಯಾರ ಕ್ವಶನ್ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಬೇಕು, ನಮ್ಮ ಕಲ್ಯಾಣಿ ಚಾಲುಕ್ಯರು ಏನಪ್ಪ ಈ ದೇವಸ್ಥಾನ ಕಟ್ಟಾರ. ಇದು ಇತಿಹಾಸ ಕ್ವಶನ್ ನೋಡ್ರಿ, UPSC ಕ್ವಶನ್ ರೈಟ್ ನೋಡ್ರಿ. ಎಲ್ಲಿ ನಮ್ಮ ಕಲ್ಯಾಣಿ ಚಾಲುಕ್ಯರು, ಎಲ್ಲಿ ರಾಜಸ್ಥಾನದ ದೇವಾಲಯ ಜೈನ ದೇವಾಲಯ. ಈ ಕ್ವಶನ್ಗೆ ಯಾರು ಕಟ್ಟಿದ್ರೆ ಅಂದ್ರೆ ನಮ್ಮ ಕಲ್ಯಾಣಿ ಚಾಲುಕ್ಯರು ಕಟ್ಟಿದ್ರೆ. ಇದು ಯಾವ ಧರ್ಮ? ಜೈನ ಧರ್ಮಕ್ಕೆ ಸಂಬಂಧಪಟ್ಟದ್ದು. ನೋಡ್ರಿ ಜೈ ಸಮುದ್ರ ರಾಜಸ್ಥಾನ್. ಗಡಿಸಾಗರ್ ಎಲ್ಲಪ್ಪ ಅಂದ್ರೆ ಜೈಸಲ್ಮೇರ್, ಎಲ್ಲಿ ಬರ್ತದೆ? ಜೈಸಲ್ಮೇರ್ ರಾಜಸ್ಥಾನ್. ಮತ್ತ ಬಲ್ಸ್ಮಡ್ ಸರೋವರ ಉದಯಪುರ್, ಜೈಸ್ಮಡ್ ಸರೋವರ ಉದಯಪುರ್, ಪಿಚೋಲಿ ಸರೋವರ ಉದಯಪುರ್. ಸರಿ, ಎಲ್ಲ ಉದಯಪುರ ಹೇಳ್ತೀರಿ, ಅದಕ್ಕೇನೆ ಭಾರತದ ಸರೋವರಗಳ ನಗರ ಉದಯಪುರ. ಹೈಯೆಸ್ಟ್ ಸರೋವರಗಳು ಕಂಡು ಬರ್ತಾವ್ರಿ, ಅದ್ರ ಸಲಕ್ಕೆ ಇದಕ್ಕೆ ಕರೀತಾರ ಭಾರತದ ಸರೋವರಗಳ ನಗರ ಉದಯಪುರ. ಎಲ್ಲಿ? ರಾಜಸ್ಥಾನ ರಾಜ್ಯ. ನೆಕ್ಸ್ಟ್ ನೋಡಿ ದಿದ್ವಾನ ಸರೋವರ ರಾಜಸ್ಥಾನ್, ಖಾಟು ಸರೋವರ ರಾಜಸ್ಥಾನ್, ಆಮೇಲೆ ಸಾರ್ಗೋಲ್ ಸರೋವರ ರಾಜಸ್ಥಾನ ಅಂತ ಕರೀತಾರೆ. ಕೆಳಗಡೆ ಕೊಟ್ರಲ್ರಿ, ರಾಜಸ್ಥಾನದ ಉದಯಪುರವನ್ನು ಸರೋವರಗಳ ನಗರ. ನಾ 10 ಬಾರಿ ಹೇಳೋ ಟಾಪಿಕ್ ಮುಗಿಯತ್ತಾನ. ಇದನ್ನ ತಪ್ಪ ಹಾಗಿದ್ರೆ ಆಯ್ತು ನೋಡಿ, ಎಷ್ಟು ಹೇಳಿದ್ರು ತಪ್ಪಾಗಿದ್ರೆ ನಿಮ್ಮ ಜೀವನದಾಗ ಏನಪ್ಪಾ ಅಂದ್ರೆ ನೌಕರಿ ಬಹಳ ಕಷ್ಟ ನೋಡಿ. ಸರ್ತಿ ಹೇಳಿದ್ರೆ ಇದು ಟಾಪಿಕ್ ಮುಗಿತಾನೆ, ಇಂಥ ಒಂದು ತಪ್ಪಾಗ್ಬಾರ್ದು. ಇವು ಹಿಡಿದು ಇಟ್ಕೊಬೇಕು, ಟಕ್ ಅಂತ ಹೇಳ್ಸಿದ್ರು ರೈಟ್ ನೋಡ್ರಿ. ರಾಜಸ್ಥಾನದ ಉದಯಪುರವನ್ನು ಸರೋವರಗಳ ನಗರ ಅಂತ ಹೇಳಿ ಕರೀತಾರ್ರಿ. ನೆಕ್ಸ್ಟ್ ನೋಡ್ರಿ ಹಿಮಾಲಯ ಪರ್ವತದ ಪ್ರಮುಖ ಸರೋವರಗಳು. ನೋಡ್ರಿ ಹಿಮಾಲಯ ಪರ್ವತ ನಾನು ಹೇಳಿದೆ ಎಲ್ಲ ರಿಪಿಟೇಷನ್ ಅವ್ರಿ, ಸುಮ್ಮನೆ ಒನ್ ಲೈನರ್. ಉಲಾರ್ ಸರೋವರ ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಮತ್ತು ಶುದ್ಧ ನೀರಿನ ಸರೋವರವಾಗಿದೆ. ಇದು ಜಮ್ಮು ಕಾಶ್ಮೀರದಲ್ಲಿದೆ. ಅಂದ್ರೆ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾ ಹೇಳಿದೆ ನಿಮಗೆ ಇದು ಆಲ್ರೆಡಿ. ನೆಕ್ಸ್ಟ್ ದಾಲ್ ಸರೋವರ ಬಗ್ಗೆನೂ ಹೇಳಿದೆ ನಾನು. ಇದು ಭಾರತದ ಅತಿ ದೊಡ್ಡ ಪ್ರವಾಸಿಗರ ಆಕರ್ಷಣೆ ಸರೋವರ, ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ. ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತದೆ. ಈ ಸರೋವರವು ಝೇಲಂ ನದಿಯಿಂದ ನಿರ್ಮಾಣಗೊಂಡಿದೆ. ನಾ ಹೇಳಿದೆ ನಿಮಗೆ ಸಿಹಿ ನೀರು ಮತ್ತು ಹೆಪ್ಪುಗಟ್ಟುವ ನೀರು ಅಂತ. ನೆಕ್ಸ್ಟ್ ಮಾನಸ ಸರೋವರ ಇದು ಟಿಬೇಟ್ನ ಬಳಿ ಕಂಡು ಬರುವ ಸಿಹಿ ನೀರಿನ ಸರೋವರವಾಗಿದ್ದು ಸಮುದ್ರ ಮಟ್ಟದಿಂದ 4590 ಮೀಟರ್ ಎತ್ತರದಿದ್ದು ಏಷ್ಯಾದಲ್ಲಿ ಅತಿ ಎತ್ತರದಲ್ಲಿರುವ ಸರೋವರವಾಗಿದೆ. ಈ ದಿಕ್ಕಿನಲ್ಲಿ ಕೈಲಾಸ ಪರ್ವತದಲ್ಲಿದ್ದು 410 ಮೀಟರ್ ಅಗಲದಿಂದ ಕೂಡಿದ ಸರೋವರವಾಗಿದೆ. ಇದನ್ನು ಕೂಡ ನಾನು ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್ ಈ ನೋಡಿ ಸ್ವಲ್ಪ ಜಗತ್ತಿನಿಗೆ ಸಂಬಂಧಪಟ್ಟಾಗ, ಜಗತ್ತಿಗೆ ಅಥವಾ ಪ್ರಪಂಚಕ್ಕೆ ಹೋಲಿಸಿದಾಗ ಜಗತ್ತಿನಲ್ಲಿ ಅತಿ ಎತ್ತರದ ಸರೋವರಕ್ಕೆ ಅದರ ಟಿಟಿಕಾಕ ಸರೋವರ. ಇದು ದಕ್ಷಿಣ ಅಮೆರಿಕ ಖಂಡದ ಬೋಲ್ವಿಯಾ ದೇಶದಲ್ಲಿ ಕಂಡು ಬರುತ್ತದ. ನೋಡ್ರಿ ಭಾರತದಲ್ಲಿ ನೋಡ್ರಿ ಹೆಂಗ ಏಷ್ಯಾ ಖಂಡದ ಎತ್ತರದ ಕೇಳಿದ್ರೆ ಮಾನಸ. ಪ್ರಪಂಚದಲ್ಲಿ ಅತಿ ಎತ್ತರದ ಸರೋವರ ಯಾವುದಕ್ಕೆ ಅದರ ಟಿಟಿಕಾಕ ಸರೋವರ ದಕ್ಷಿಣ ಅಮೆರಿಕ ಖಂಡದ ಬೋಲ್ವಿಯಾ ದೇಶದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ರಮುಖ ಸರೋವರಗಳು ಮತ್ತು ಉಂಟಾಗುವ ರೀತಿ ಬಗ್ಗೆ ಕಂಡು ಬರುತ್ತೆ. ಸರ್ ನೋಡ್ರಿ ಈ ಒಂದು ಇದು ಗ್ರೂಪ್ಸ್ ಇದ್ದಾಗ ಇದನ್ನ ಹೆಂಗ ತಂದು ನೋಡ್ರಿ ಟೇಬಲ್ ಸೇಮ್ ಎಕ್ಸಾಂಪಲ್ ಕೂಡ ಹಿಂಗೆ ಕೇಳೋರು. ಮ್ಯಾಚ್ ದಿ ಫಾಲೋಯಿಂಗ್ ಇದಕ್ಕೆ ಅಗಮಂಗ ಮಾಡಿಕೊಟ್ಟಾರೆ, ಬಟ್ ಅದು ಸರಿಯಲ್ಲ ತಂದಿನ ಅಷ್ಟೇ. ಸರೋವರ ಅಂದ್ರೆ ನಿರ್ಮಾಣಗೊಳ್ಳುವ ಬಗ್ಗೆ ಕೇಳಿದ್ರೆ ನಾನು ಹೇಳ್ತೀನಿ, ಅದು ನಿರ್ಮಾಣಗೊಳ್ತಾರೆ. ಆದ್ರೆ ಫ್ಲಾಯ್ ಸರೋವರ ಗಾಳಿ ಸಂಚಯನದಿಂದ ಆಗ್ತದೆ. ಕ್ವಶನ್ ಕೇಳಿದ್ರೆ ಫ್ಲಾಯ್ ಸರೋವರ ಯಾವುದರಿಂದ ರಚನೆ ಆಗ್ತದೆ? ಗಾಳಿ ಸಂಚಯನದಿಂದ. ಕುಂಡ ಸರೋವರ ಕೇಳಿ ಜ್ವಾಲಾಮುಖಿಯಿಂದ ನಿರ್ಮಾಣ ಆಗ್ತದ್ರಿ.
ಕುಂಭಕುಳಿ ಸರೋವರ ನದಿಗಳ ಸಂಚಯನದಿಂದ ಆಗ್ತವ. ಲಗುನ್ ಸರೋವರ ಸಮುದ್ರದ ಅಲೆಗಳ ಸವೆತದಿಂದ ಉಂಟಾಗ್ತವ್ರಿ. ರಿಫ್ಟ್ ಸರೋವರಕ್ಕೆ ಅದರ ಸ್ತರದ ಮಧ್ಯಭಾಗದಿಂದ ಭೂಕಂಪದಿಂದ ಉಂಟಾಗೋ ಸರೋವರ. ಕ್ವಶನ್ ಕೇಳ್ತಾರೆ ಫ್ಲೈ ಅಂದ್ರೆ ಹೆಂಗ, ಆಮೇಲೆ ನೆಕ್ಸ್ಟ್ ಕುಂಭಕುಳಿ, ಲಗುನ, ರಿಫ್ಟ್ ಇದ್ರ ಬಗ್ಗೆ ನೀವು ನೀಟಾಗಿ ಕ್ವಶನ್ ಮಾಡ್ರಿ. ಇಲ್ಲಿ ನೋಡಿ ಗ್ರೂಪ್ ಸಿಗ್ನ ಹೆಂಗಿದೆ ಮ್ಯಾಥ್ಸ್ ಫಾಲೋಯಿಂಗ್ ಹಂಗೆ ತಂದೆ ನೋಡಿ, ರೈಟ್. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೋಡಿ ಜಗತ್ತಿನ ಪ್ರಮುಖ ಸರೋವರಗಳು. ಏನಿಲ್ಲ, ಜಸ್ಟ್ 5 minutes ನ ಕ್ಲಾಸ್ ಮುಗಿತ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ರೈಟ್ರಾ. ನೋಡ್ರಿ ಏನಂದ್ರ ಜಗತ್ತಿನಲ್ಲಿ ಅತಿ ದೊಡ್ಡ ಸರೋವರ ಯಾವುದು? ನಾನು ಭಾರತದ ಅತಿ ದೊಡ್ಡ ಸರೋವರ ಯಾವ್ದು ಹೇಳಿದೆ ಹೇಳ್ರಿ? ಚಿಲ್ಕಾ ಸರೋವರ. ಅದೇ ತರ ಪ್ರಪಂಚದಕ್ಕೆ ಕ್ಯಾಸ್ಪಿಯನ್ ಸರೋವರ. ಸರ್ ಇದೊಂದು ಉಪ್ಪು ನೀರಿನ ಸರೋವರವಾಗಿದ್ದು ಇದನ್ನ ಸಮುದ್ರದ ಭಾಗದ ಸರೋವರ ಭಾಗವು ಪರಿಗಣಿಸಲಾಗುತ್ತದೆ. ಇದು ನೋಡ್ರಿ ಕ್ವಶನ್ ಕೇಳ್ತಾರೆ, ಪ್ರಪಂಚದ ಅತಿ ದೊಡ್ಡ ಒಂದು ಸರೋವರ ಕ್ಯಾಸ್ಪಿಯನ್ ಇದು ಇರಾನ್ ದೇಶದಲ್ಲಿ ಕಂಡು ಬಂದಿದೆ. ಆದರೆ ಕ್ಯಾಸ್ಪಿಯನ್ ಸರೋವರ ಈ ಕೆಳಗಿನ ಯಾವ ದೇಶಗಳಲ್ಲಿ ಕಂಡು ಬರುತ್ತದೆ ಕೇಳಿದ್ರೆ ಕ್ವಶನ್ ಆಗಿದೆ. ಕಜಕಿಸ್ತಾನ, ರಷ್ಯಾ, ತುರ್ಕಮೆನಿಸ್ತಾನ, ಅಜರ್ಬೈಜಾನ, ಇರಾನ್ ದೇಶಗಳಲ್ಲಿ ಕಂಡು ಬರುತ್ತದೆ. ನೋಡ್ರಿ ಒಬ್ಬರು ಹೇಳ್ತಾರೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಇರಾನ್ ದೇಶ ಅಷ್ಟಂದ್ರೆ ಐತ್ರಿ. ಇದ್ಯಾರು ಹೇಳ್ಬೇಕ್ರಿ? ಕಜಕಿಸ್ತಾನ ಹೇಳಬೇಕು, ತುರ್ಕಿಸ್ತಾನ ಹೇಳಬೇಕು, ಆಮೇಲೆ ಅಜರ್ಬೈಜಾನ್ ಹೇಳಬೇಕು. ಬಟ್ ಇದು ಕಂಡು ಬರೋದ್ರಲ್ಲಿ ನಮ್ಮ ಏಷ್ಯಾ ಖಂಡದಲ್ಲೇ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ ಸುಪೀರಿಯರ್ ನಾನು ಹೇಳಿದೆ ಭಾರತಕ್ಕೆ ಎದುರೆ ಸಿಹಿ ನೀರಿನ ಸರೋವರ ಉಲಾರ್ ಸರೋವರ, ಜಮ್ಮು ಕಾಶ್ಮೀರ. ಹಾಗೆ ಪ್ರಪಂಚದ ಸಿಹಿ ನೀರಿನ ಸರೋವರಕ್ಕೆ ಎದುರೆ ಸುಪೀರಿಯರ್ ಸರೋವರ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದ್ದು ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಕಂಡು ಬರುತ್ತದೆ ಸುಪೀರಿಯರ್ ಸರೋವರ. ಕರೆಕ್ಟಾ? ನೋಡ್ರಿ ಕೆನಡಾ ಮತ್ತು ಎಲ್ಲಿ ಅಮೆರಿಕಾದಲ್ಲಿ ಕಂಡು ಬರುತ್ತದೆ. ನೋಡ್ರಿ ಎಲ್ರಿ ಇದು ಸುಪೀರಿಯರ್ ಸರೋವರ, ರೈಟ್. ಬೈಕಲ್ ಸರೋವರ, ಇದು ಈ ಸರೋವರ ಅತ್ಯಂತ ಆಳವಾದ ಸರೋವರವಾಗಿದೆ. ಇದು ರಷ್ಯಾದಲ್ಲಿ ಕಂಡು ಬರುತ್ತೆ. ಇದು ನೋಡಿ ಜೋರ್ಡಾನ್ ದೇಶದ ಮೃತ ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ಏಕೈಕ ಸರೋವರ. ನಾನು ಕ್ವಶನ್ ನೋಡ್ರಿ, ಪ್ರಪಂಚದ ಅತಿ ಎತ್ತರದ ಸರೋವರಕ್ಕೆ ಅದರ ಟಿಟಿಕಾಕ ಸರೋವರ ದಕ್ಷಿಣ ಅಮೆರಿಕ ಖಂಡದ ಬೊಲಿಯಾದಲ್ಲಿ ಅದು ಎತ್ತರವಾದ ಸರೋವರ. ಆದರೆ ಪ್ರಪಂಚದ ಅತ್ಯಂತ ತಗ್ಗಾದ ಸರೋವರ ಯಾವ್ದ್ರ ಕೇಳಿದ್ರೆ ಬೈಕಲ್ ಸರೋವರ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅದು ರಷ್ಯಾ ದೇಶದಲ್ಲಿ. ಅದು ಇದು ಕಂಪ್ಯಾರಿಸನ್ ಮಾಡಿ ಸ್ಟಡಿ ಮಾಡ್ಬೇಕ್ರಿ. ನೆಕ್ಸ್ಟ್ ಯಾವ್ದಂದ್ರೆ ಇಲ್ಲಿಗೆ ಕ್ಲಾಸ್ ಮುಗೀತು. ನೋಡ್ರಿ ನಾನು ಇವತ್ತು ಏನೇನು ಹೇಳ್ದ, ಯಾವ್ಯಾವ ಕ್ಲಾಸ್ ಹೇಳ್ದ ನೋಡ್ರಿ. ಸರೋವರಗಳ ಬಗ್ಗೆ ಅತ್ಯಂತವಾಗಿ ಏನಪ್ಪಾ ಅಂದ್ರೆ ಬಹುಮುಖ್ಯವಾದ ಒಂದು ಟಾಪಿಕ್ ನಾನು ಇವತ್ತು ನಿಮ್ ಮುಂದೆ ತಗೊಂಡು ಬಂದಿರ್ತೀನಿ. ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ನೋಡ್ರಿ ಪ್ರಪಂಚ ಸರೋವರ ಅಂದ್ರೆ ಏನು, ಅದ್ರ ಕುರಿತು ಸ್ಟಡಿ ಮಾಡೋದು ಅಂದ್ರೆ ಏನು, ಯಾವ್ಯಾವ ಸರೋವರಗಳು ಯಾವ ತರ ರಚನೆ ಆಗ್ತದ್ರಿ, ಯಾವ ಸರೋವರದ ವಿಶೇಷತೆ ಏನು, ವನ್ಯಜೀವಿ ಯಾವ್ದ್ರ ಕಂಡು ಬರ್ತದೆ, ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿ ಕಂಡು ಬರ್ತದೆ, ಇದ್ರ ಬಗ್ಗೆ ನೀಟಾಗಿ ನಾನು ಹೇಳಿರ್ತೀನಿ. ಮತ್ತೆ ಮುಂದೆ ನಾನು ಒಂದು ಈಗ ಸರೋವರಗಳ ಬಗ್ಗೆ ಆಗಿದ್ರೆ ನೆಕ್ಸ್ಟ್ ಟಾಪಿಕ್ ನದಿಗಳ ಬಗ್ಗೆ ತಗೊಂಡು ಬಂದಿರ್ತೀನಿ. ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಹೇಳೋಣ, ವನ್ಯಜೀವಿ ಧಾಮಗಳ ಬಗ್ಗೆ, ರಾಮಸಾರ್ ತಾಣಗಳ ಬಗ್ಗೆ ಹೇಳೋಣ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತಿನ ಕ್ಲಾಸ್ ಅನ್ನು ಕರೆಕ್ಟ್ ಆಗಿ ನೋಡ್ರಿ ಇನ್ನೊಂದ್ಸರ್ತಿ. ಆಮೇಲೆ ಮತ್ತೆ ನಿಮ್ದು ಏನಾದ್ರೂ ಇಚ್ಛೆ ಇದ್ರೆ ಮುಂದಿನ ಟಾಪಿಕ್ ಬಗ್ಗೆ ಏನಪ್ಪಾ ಅಂದ್ರೆ ಕಮೆಂಟ್ಸ್ ಹಾಕಿ, ಮತ್ತೆ ಅದೇ ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಮುಂದಿನ ಕ್ಲಾಸಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.